ಶ್ಲೀಡನ್ ಅನ್ನೋರು ಒಬ್ರು ಬಾಟನಿಸ್ಟ್, ಅಂದ್ರೆ ಅವರು ಪ್ಲಾಂಟ್ಸ್ ನ ಸ್ಟಡಿ ಮಾಡ್ತಾ ಇದ್ರು. ಸೊ ಹಿ ಸೆಡ್ ದಟ್ ಪ್ಲಾಂಟ್ಸ್ ಆರ್ ಕಂಪೋಸ್ಡ್ ಆಫ್ ಸೆಲ್ಸ್. ಹುಕ್ ಅನ್ನೋದು ಒಂದು ಫ್ಲೆಕ್ಸಿಬಲ್ ಆಗಿರುವಂತಹ ಸ್ಟ್ರಕ್ಚರ್. ಅದರಿಂದ ಆಚೆ ಉದ್ದ ಏನ್ ಕಾಣಿಸುತ್ತೆ ನಮ್ಗೆ ಬ್ಯಾಕ್ಟೀರಿಯಲ್ ಸೆಲ್ ಇಂದ ಬರ್ತಾ ಇರೋದು, ಇದಕ್ಕೆ ನಾವು ಫಿಲಮೆಂಟ್ ಅಂತ ಕರಿತೀವಿ. ಡಯಾಗ್ರಾಮ್ಸ್ ನ ಕೊಟ್ಟು ಕೂಡ ಕ್ವೆಶ್ಚನ್ಸ್ ಕೇಳ್ಬೋದು ಈ ಚಾಪ್ಟರ್ ನಲ್ಲಿ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಇನ್ಕ್ಲೂಡೆಡ್ ಅಂಡರ್ ಎಂಡೋಮೆಂಬ್ರೇನ್ ಸಿಸ್ಟಮ್? ದಿಸ್ ಇಸ್ ಫ್ರಮ್ 2017. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು PW ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಶಾಲಿನಿ ಸೋಮಶೇಖರ್, ನಿಮ್ಮ ಬಾಟ್ನಿ ಟೀಚರ್. ಟುಡೇ ಇನ್ ಟಾರ್ಗೆಟ್ KCET Super 30 ಸೀರೀಸ್ ನಾವು 2 ಚಾಪ್ಟರ್ಸ್ ನ ಡಿಸ್ಕಸ್ ಮಾಡ್ತಾ ಇದೀವಿ. ಫಸ್ಟ್ PUC ಸಿಲೆಬಸ್ ಸೆಲ್ ಬಯಾಲಜಿ ಯೂನಿಟ್ ಅಲ್ಲಿ ನಿಮಗೆ 3 ಚಾಪ್ಟರ್ ಇದೆ. ಒಂದು ಸೆಲ್ ದ ಯೂನಿಟ್ ಆಫ್ ಲೈಫ್, ಒಂದು ಬಯೋಮಾಲಿಕ್ಯೂಲ್ಸ್, ಮತ್ತೆ ಸೆಲ್ ಸೈಕಲ್ ಅಂಡ್ ಸೆಲ್ ಡಿವಿಷನ್. ಸೆಲ್ ದ ಯೂನಿಟ್ ಆಫ್ ಲೈಫ್ ಮತ್ತೆ ಸೆಲ್ ಸೈಕಲ್ ಅಂಡ್ ಸೆಲ್ ಡಿವಿಷನ್ ಸ್ವಲ್ಪ ರಿಲೇಟೆಡ್ ಚಾಪ್ಟರ್ಸ್ ಇದೆ. ಅದು 2 ಬಾಟ್ನಿ ಕೆಳಗಡೆ ಬರುತ್ತೆ. ಬಯೋಮಾಲಿಕ್ಯೂಲ್ ಝೂಯಾಲಜಿ ಅಂಡರ್ ಬರುತ್ತೆ. ಸೊ ಇವತ್ತಿನ ಸೆಷನ್ ಅಲ್ಲಿ ಆ ಯೂನಿಟ್ ಅಲ್ಲಿ ಬರುವಂತಹ 2 ಬಾಟ್ನಿ ಚಾಪ್ಟರ್ಸ್ ವೇಟೇಜ್ ಏನಿರುತ್ತೆ KCET ಎಕ್ಸಾಮ್ ನಲ್ಲಿ, ಯಾವ್ದೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇರುತ್ತೆ ದಟ್ ಯು ಶುಡ್ ನೆವರ್ ಮಿಸ್, ಅದನ್ನ ನಾವು ಡಿಸ್ಕಸ್ ಮಾಡೋಣ. ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ ನ ಝೂಯಾಲಜಿ ಸೆಷನ್ ಅಲ್ಲಿ ಇಲ್ಲ ಐದು ವಿಂದ್ಯಾ ಮ್ಯಾಮ್ ಆರ್ ರಘು ಸರ್ ಇಬ್ರಲ್ಲೊಬ್ರು ಕವರ್ ಮಾಡ್ತಾರೆ. ಓಕೆನಾ? ಸೊ ಇವತ್ತು ನಮ್ಮ ಟಾರ್ಗೆಟ್ ಏನಿದೆ ಅಂತ ಅಂದ್ರೆ ಸೆಲ್ ದ ಯೂನಿಟ್ ಆಫ್ ಲೈಫ್ ಮತ್ತೆ ಸೆಲ್ ಸೈಕಲ್ ಅಂಡ್ ಸೆಲ್ ಡಿವಿಷನ್, ಈ 2 ಚಾಪ್ಟರ್ಸ್ ವೇಟೇಜ್ ಏನು ಡಿಸ್ಕಸ್ ಮಾಡೋಣ, ಯಾವ ರೀತಿಯ ಕ್ವೆಶ್ಚನ್ಸ್ ಬರುತ್ತೆ ಡಿಸ್ಕಸ್ ಮಾಡೋಣ, ಹಾಗೇನೆ ಇಂಪಾರ್ಟೆಂಟ್ PYQs ನ ಸಾಲ್ವ್ ಮಾಡೋಣ. ಓಕೆನಾ? ಸೊ ಫಸ್ಟ್ ಸೆಲ್ ದ ಯೂನಿಟ್ ಆಫ್ ಲೈಫ್. ಸೆಲ್ ದ ಯೂನಿಟ್ ಆಫ್ ಲೈಫ್ ಚಾಪ್ಟರ್ ನಲ್ಲಿ ನಾವು ಏನ್ ಕಲಿತೀವಿ? ಬೇಸಿಕಲಿ ಸೆಲ್ ಅಂದ್ರೆ ಏನು, ಸೆಲ್ದು ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ, ಸೆಲ್ದು ಬೇರೆ ಬೇರೆ ಪಾರ್ಟ್ಸ್ ಏನಿದೆ, 2 ರೀತಿಯ ಸೆಲ್ಸ್ ಯಾವುದು, ಪ್ರೊಕ್ಯಾರಿಯೋಟಿಕ್, ಯುಕ್ಯಾರಿಯೋಟಿಕ್ ಸೆಲ್ಸ್. ಪ್ರೊಕ್ಯಾರಿಯೋಟಿಕ್ ಸೆಲ್ ಸ್ಟ್ರಕ್ಚರ್ ಏನು, ಅದರಲ್ಲಿರುವಂತಹ ಆರ್ಗನಲ್ಸ್ ಯಾವುದು, ಅದರ ಫಂಕ್ಷನ್ ಏನು. ಅದೇ ರೀತಿ ಯುಕ್ಯಾರಿಯೋಟಿಕ್ ಸೆಲ್ಸ್ ನಲ್ಲಿ ಏನೆಲ್ಲ ಸ್ಟ್ರಕ್ಚರ್ಸ್ ಇದೆ, ಯಾವ್ದೆಲ್ಲ ಆರ್ಗನಲ್ಸ್ ಇದೆ, ಆ ಆರ್ಗನಲ್ಸ್ ಸ್ಟ್ರಕ್ಚರ್ ಏನು, ಅದರ ಫಂಕ್ಷನ್ ಏನು. ಬೇಸಿಕಲಿ ಇಷ್ಟೇ ನಾವು ಕಲಿಯೋದು. ಪ್ಲಸ್ ಇದು ನೀವು ಫಸ್ಟ್ ಟೈಮ್ ಕಲಿತಾ ಇರುವಂತಹ ಚಾಪ್ಟರ್ ಅಲ್ಲ. ಆಲ್ರೆಡಿ ನಿಮ್ ಲೋವರ್ ಗ್ರೇಡ್ಸ್ ಅಲ್ಲಿ ಪ್ರಾಬಬ್ಲಿ 9th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ಅಲ್ಲಿ ಸೆಲ್ಸ್ ಬಗ್ಗೆ ನೀವು ಆಲ್ರೆಡಿ ಡಿಸ್ಕಸ್ ಮಾಡಿರ್ತೀರಾ. ಇದು ಇನ್ನೊಂದು ಸ್ವಲ್ಪ ಎಲಾಬರೇಟ್ ಆಗಿ ಇನ್ ಡೆಪ್ತ್ ನಾವು ಕಲಿತೀವಿ. ಬಟ್ ಇದ್ರ ಬಗ್ಗೆ ನಿಮ್ಗೆ ಒಂದು ವೇಗ್ ಐಡಿಯಾ ಅಂತೂ ಸ್ಕೂಲ್ ನಿಂದ ಬಂದಿರುತ್ತೆ, ಹೌದಲ್ವಾ? ಸೊ ಈ ಸೆಲ್ ದ ಯೂನಿಟ್ ಆಫ್ ಲೈಫ್ ಚಾಪ್ಟರ್ ನಿಂದ ನೀವು 1 ಕ್ವೆಶ್ಚನ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ KCET ಎಕ್ಸಾಮ್ಗೆ. ಯಾವ್ದೆಲ್ಲ ರೀತಿಯ ಕ್ವೆಶ್ಚನ್ಸ್ ಬರ್ಬೋದು? ಯೂಶಲಿ ಇದರಲ್ಲಿ ಆರ್ಗನಲ್ಸ್ ರಿಲೇಟೆಡ್ ಕ್ವೆಶ್ಚನ್ಸ್ ಬರುತ್ತೆ. ಆರ್ಗನಲ್ಸ್ ಅಥವಾ ಸ್ಟ್ರಕ್ಚರ್ಸ್, ಆರ್ಗನಲ್ಸ್ ಸ್ಟ್ರಕ್ಚರ್ ಅಥವಾ ಫಂಕ್ಷನ್, ಅಥವಾ ಡಿಫರೆನ್ಸ್ ಬಿಟ್ವೀನ್ ಪ್ರೊಕ್ಯಾರಿಯೋಟಿಕ್ and eukaryotic cells, ಅಥವಾ ಡಿಫರೆನ್ಸ್ ಬಿಟ್ವೀನ್ ಪ್ಲಾಂಟ್ ಸೆಲ್ and animal cell. Okay, so that is our first chapter, cell the unit of life. Second chapter ಏನಿದೆ, ಸೆಲ್ ಸೈಕಲ್ ಅಂಡ್ ಸೆಲ್ ಡಿವಿಷನ್. ತುಂಬಾ ಸಿಂಪಲ್ ಚಾಪ್ಟರ್. ಇದರಲ್ಲಿ ಮೈಟೋಸಿಸ್ ಇದೆ, ಮಯೋಸಿಸ್ ಇದೆ. ಫಸ್ಟ್ ನಾವು ಸೆಲ್ ಸೈಕಲ್ ಬಗ್ಗೆ ಕಲ್ತ್ಕೊಳ್ತೀವಿ. ಸೆಲ್ದು ಲೈಫ್ ಸೈಕಲ್ ಯಾವ ರೀತಿ ಇರುತ್ತೆ, ಅದರಲ್ಲಿ ಏನೆಲ್ಲ ಫೇಸಸ್ ಇರುತ್ತೆ, ಯಾವ ಫೇಸ್ ನಲ್ಲಿ ಏನೆಲ್ಲ ಇವೆಂಟ್ಸ್ ನಡೆಯುತ್ತೆ, ಅದನ್ನ ಕಲ್ತ್ಕೋತೀವಿ. ಆಮೇಲೆ 2 ರೀತಿಯ ಸೆಲ್ ಡಿವಿಷನ್ ಬಗ್ಗೆ ನಾವು ಈ ಚಾಪ್ಟರ್ ಅಲ್ಲಿ ಕಲಿತೀವಿ. ಒಂದು ಮೈಟೋಸಿಸ್, ಒಂದು ಮಯೋಸಿಸ್. ಇದು ಅಗೇನ್ ನೀವು ಫಸ್ಟ್ ಟೈಮ್ ಕಲ್ತಿರೋದಲ್ಲ PUC ಅಲ್ಲಿ. ಇದಕ್ಕೆ ಮುಂಚೆನೆ ಸ್ಕೂಲಲ್ಲೂ ಕೂಡ ಬ್ರೀಫ್ ಆಗಿ ಒಂದ್ಸತಿ ಕಲ್ತ್ಕೊಂಡಿರ್ತೀರಾ. ಸೊ ಈ ಸೆಲ್ ಸೈಕಲ್ ಅಂಡ್ ಸೆಲ್ ಡಿವಿಷನ್ ಇಂದ ಕೂಡ ನೀವು ಒಂದು ಕ್ವೆಶ್ಚನ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಮೆಜಾರಿಟಿ ಆಫ್ ದ ಟೈಮ್ಸ್ ಯು ಹ್ಯಾವ್ questions asked from prophase 1 of meiosis. ಈ prophase 1 of meiosis ನ ನೀವು ಸ್ಕಿಪ್ ಮಾಡೋ ಹಾಗೆ ಇಲ್ಲ. ಓಕೆನಾ? ಅದು ತುಂಬಾ ಕಷ್ಟ ಅಂತ ಅನ್ಸುತ್ತೆ ತುಂಬಾ ಜನಕ್ಕೆ. ಬಟ್ ಅದನ್ನ ಹೆಂಗ್ ಈಸಿಯಾಗಿ ನೆನ್ಪಿಟ್ಕೊಳ್ಬಹುದು, ಇವತ್ತು ನಾನು ಟ್ರಿಕ್ಸ್ ಎಲ್ಲ ಕೊಡ್ತೀನಿ ನಿಮ್ಗೆ. ಆ ಒಂದು ಕಾನ್ಸೆಪ್ಟ್ ನಿಂದ ಪ್ರೊಫೇಸ್ 1 ಆಫ್ ಮಯೋಸಿಸ್ ಇಂದ ತುಂಬಾ ವರ್ಷಗಳು ಹಲವಾರು ಬಾರಿ ಕ್ವೆಶ್ಚನ್ಸ್ ಬಂದಿದೆ. ಸೊ ಅದನ್ನ ನೀವು ಅಟ್ ಎನಿ ಕಾಸ್ಟ್ ಯು ಶುಡ್ ನಾಟ್ ಮಿಸ್ ಇಟ್. ಓಕೆನಾ? ಅದಷ್ಟೇ ಅಲ್ಲದೆ ಅದರ್ವೈಸ್ ಬೇರೆ ಫೇಸಸ್ ಆಫ್ ದ ಸೆಲ್ ಸೈಕಲ್ ಅಥವಾ ಮೈಟೋಸಿಸ್ ಮಯೋಸಿಸ್ ಬಗ್ಗೆ ಡಿಫರೆನ್ಸ್, ಆನಫೇಸ್ 1 ಆನಫೇಸ್ 2 ಬಗ್ಗೆ ಡಿಫರೆನ್ಸ್, ಮೈಟೋಸಿಸ್ ಮಯೋಸಿಸ್ ಮಧ್ಯೆ ಇರೋ ಡಿಫರೆನ್ಸ್, ಆ ರೀತಿಯ ಕ್ವೆಶ್ಚನ್ಸ್ ಎಲ್ಲ ಬರುತ್ತೆ. ಬಟ್ ದ ಥಿಂಗ್ ದಟ್ ಯು ಶುಡ್ ನಾಟ್ ಮಿಸ್ ಅಟ್ ಆಲ್ ಇಸ್ ಪ್ರೊಫೇಸ್ 1 ಆಫ್ ಮಯೋಸಿಸ್. ಅದನ್ನ ಮಾತ್ರ ಬರ್ತಿದ್ದೀನಿ, ಬಟ್ ಬೇರೆ ರೀತಿಯ ಕ್ವೆಶ್ಚನ್ಸ್ ಕೂಡ ಕೇಳ್ತಾರೆ. ಓಕೆನಾ? So with this introduction or analysis, let's start solving the questions. First, cell the unit of life to ಎಲ್ಲ questions na solve ಮಾಡಿ discuss ಮಾಡೋಣ. ಅದಾದ್ಮೇಲೆ we will solve questions from cell cycle and cell division. Okay na? So here is our first question for today.
ಇಟ್ ಇಸ್ ಬೇಸ್ಡ್ ಆನ್ ಸೆಲ್ ಥಿಯರಿ. ಈ ಚಾಪ್ಟರ್ನಲ್ಲಿ ನೀವು ಕೆಲವು ಸೈಂಟಿಸ್ಟ್ ನೇಮ್ಗಳು ಕೂಡ ಕೇಳ್ತೀರಾ, ಕಲ್ತ್ಕೊಳ್ತೀರಾ, ಅದರಿಂದ ಕೂಡ ಕ್ವೆಶನ್ಸ್ ಕೇಳ್ಬೋದು. ಓಕೆ, ಸೊ ಈ ಕ್ವೆಶನ್ ಕೇಳಿರೋದು 2022 ಅಲ್ಲಿ. ಏನಿ ಕ್ವೆಶನ್ ಬೇಸಿಕಲಿ ಸೆಲ್ ಥಿಯರಿ ವಾಸ್ ಫಾರ್ಮ್ಯುಲೇಟೆಡ್ ಬೈ, ಯಾವ 2 ಸೈಂಟಿಸ್ಟ್ ಸೆಲ್ ಥಿಯರಿನ ಫಾರ್ಮ್ಯುಲೇಟ್ ಮಾಡಿದ್ರು ಅನ್ನೋದು ಕ್ವೆಶನ್. ಎಲ್ಲ ಆಪ್ಷನ್ಸ್ ಅಲ್ಲೂ 2 ಸೈಂಟಿಸ್ಟ್ ಹೆಸರು ಕೊಟ್ಟಿದ್ದಾರೆ. ಫಸ್ಟ್ ಆಪ್ಷನ್ ಅಲ್ಲಿ ಶ್ಲೀಡನ್ ಮತ್ತೆ ರಾಬರ್ಟ್ ಬ್ರೌನ್ ಇದೆ, ಸೆಕೆಂಡ್ ಆಪ್ಷನ್ ಅಲ್ಲಿ ಶ್ಲೀಡನ್ ಮತ್ತೆ ಶ್ವಾನ್ ಇದೆ, ಥರ್ಡ್ ಆಪ್ಷನ್ ಅಲ್ಲಿ ಶ್ವಾನ್ ಮತ್ತೆ ರಾಬರ್ಟ್ ಬ್ರೌನ್ ಇದೆ, ಫೋರ್ತ್ ಆಪ್ಷನ್ ಅಲ್ಲಿ ರಾಬರ್ಟ್ ಹುಕ್ ಮತ್ತೆ ರಾಬರ್ಟ್ ಬ್ರೌನ್ ಇದೆ. ಸೊ ಯಾವುದು ಕರೆಕ್ಟ್ ಆಗಿರೋ ಆಪ್ಷನ್? ದ ಕರೆಕ್ಟ್ ಆಪ್ಷನ್ ಹಿಯರ್ ಇಸ್ ಆಪ್ಷನ್ ಬಿ, ಮೆಥಾಯಸ್ ಶ್ಲೀಡನ್ ಮತ್ತೆ ಥಿಯೋಡೋರ್ ಶ್ವಾನ್. ಇವರಿಬ್ರು ಇಂಡಿಪೆಂಡೆಂಟ್ ಆಗಿ ಸೆಲ್ ಥಿಯರಿಗೆ ಕಾಂಟ್ರಿಬ್ಯೂಟ್ ಮಾಡಿದ್ರು. ಮಥಾಯಸ್ ಶ್ಲೀಡನ್ ಅನ್ನೋರು ಒಬ್ರು ಬಾಟನಿಸ್ಟ್, ಅಂದ್ರೆ ಅವರು ಪ್ಲಾಂಟ್ಸ್ ನ ಸ್ಟಡಿ ಮಾಡ್ತಾ ಇದ್ರು. ಸೊ ಹಿ ಸೆಡ್ ದಟ್ ಪ್ಲಾಂಟ್ಸ್ ಆರ್ ಕಂಪೋಸ್ಡ್ ಆಫ್ ಸೆಲ್ಸ್. ಥಿಯೋಡೋರ್ ಶ್ವಾನ್ ಅನ್ನೋರು ಒಂದು ಝುವಾಲಜಿಸ್ಟ್, ಅವರು ಪ್ಲಾಂಟ್ಸ್ ನ ಆನಿಮಲ್ಸ್ ನ ಸ್ಟಡಿ ಮಾಡ್ತಾ ಇದ್ರು, ಬಟ್ ಅವ್ರು ಸ್ವಲ್ಪ ಪ್ಲಾಂಟ್ ಸೆಲ್ಸ್ ಅದ್ರ ಬಗ್ಗೆ ಕೂಡ ಇಂಟ್ರೆಸ್ಟ್ ಇತ್ತು. ಸೊ ವಾಟ್ ಥಿಯೋಡೋರ್ ಶ್ವಾನ್ ಸೆಡ್ ವಾಸ್, ಹಿ ಪ್ರಪೋಸ್ ದಟ್ ಪ್ಲಾಂಟ್ಸ್ ಅಲ್ಲೂ ಸೆಲ್ಸ್ ಇದೆ, ಕರೆಕ್ಟ್, ಅದೇ ರೀತಿ ಆನಿಮಲ್ಸ್ ನಲ್ಲೂ ಕೂಡ ಸೆಲ್ಸ್ ಇದೆ. ಆನಿಮಲ್ಸ್ ಅಂಡ್ ಪ್ಲಾಂಟ್ಸ್ ಆರ್ ಕಂಪೋಸ್ಡ್ ಆಫ್ ಸೆಲ್ಸ್ ಅಂಡ್ ಇಟ್ಸ್ ಪ್ರಾಡಕ್ಟ್ಸ್ ಅಂತ ಹೇಳಿದ್ರು. ನಮ್ಮ ಬಾಡಿ ಏನ್ ಪ್ಲಾಂಟ್ ಬಾಡಿ ಇದೆ, ಆನಿಮಲ್ ಬಾಡಿ ಇದೆ, ನಮ್ಮಲ್ಲಿ ಸೆಲ್ಸ್ ಇದೆ, ಮತ್ತೆ ಸೆಲ್ಸ್ ಏನ್ ಪ್ರೊಡ್ಯೂಸ್ ಮಾಡುತ್ತೆ ಪ್ರಾಡಕ್ಟ್ಸ್ ಅದು ಕೂಡ ಇದೆ ಅಂತ. ಹಾಗೇನೆ ಅವ್ರು ಡಿಫ್ರೆನ್ಶಿಯೇಟ್ ಮಾಡಿದ್ರು ಪ್ಲಾಂಟ್ ಸೆಲ್ಸ್ ಮತ್ತೆ ಆನಿಮಲ್ ಸೆಲ್ಸ್ ನ. ಅವ್ರು ಹೇಳಿದ್ರು ಆನಿಮಲ್ ಸೆಲ್ಸ್ ನಲ್ಲಿ ಔಟರ್ ಮೋಸ್ಟ್ ಲಿಮಿಟಿಂಗ್ ಲೇಯರ್ ಸೆಲ್ ಮೆಂಬ್ರೇನ್ ಇರುತ್ತೆ, ಪ್ಲಾಂಟ್ ಸೆಲ್ಸ್ ನಲ್ಲಿ ಸೆಲ್ ಮೆಂಬ್ರೇನ್ ನ ಬಿಟ್ಟು ಸೆಲ್ ವಾಲ್ ಕೂಡ ಇರುತ್ತೆ ಅನ್ನೋದು ಅವ್ರು ಹೇಳಿದ್ರು. ಸೊ ಇವರಿಬ್ರು ಸ್ಟಡಿ ಮತ್ತೆ ಅಬ್ಸರ್ವೇಷನ್ ಇಂದ ಏನ್ ಜನರೇಟ್ ಆಯ್ತು ಅದಕ್ಕೆ ನಾವು ಸೆಲ್ ಥಿಯರಿ ಅಂತ ಕರಿತೀವಿ. ಸೊ ದಿಸ್ ಸೆಲ್ ಥಿಯರಿ ವಾಸ್ ಫಾರ್ಮ್ಯುಲೇಟೆಡ್ ಬೈ 2 people, ಮೆಥಾಯಸ್ ಶ್ಲೀಡನ್ ಅಂಡ್ ಥಿಯೋಡೋರ್ ಶ್ವಾನ್. ಮೆಥಾಯಸ್ ಶ್ಲೀಡನ್ ಮತ್ತೆ ಥಿಯೋಡೋರ್ ಶ್ವಾನ್ ಪ್ರೊನೌನ್ಸ್ what do we say ಫಾರ್ಮ್ಯುಲೇಟ್ ಮಾಡಿದಂತಹ ಸೆಲ್ ಥಿಯರಿನ ಸ್ವಲ್ಪ ಮಾಡಿಫೈ ಮಾಡಿದ್ರು ರುಡಾಲ್ಫ್ ವರ್ಚೋ ಅನ್ನೋರು. ಹಿ ಸೆಡ್ ದಟ್ ಏನೇ ಸೆಲ್, ಹೊಸ ಸೆಲ್ ಅರೈಸ್ ಆಗಬೇಕು ಅಂತ ಅಂದ್ರೆ ಅದು ಹಳೆ ಸೆಲ್ ನಿಂದ ಸೆಲ್ ಡಿವಿಷನ್ ಮೂಲಕನೇ ಅರೈಸ್ ಆಗೋಕ್ಕೆ ಸಾಧ್ಯ. ನಾವೇನೋ ನಾನ್ ಲಿವಿಂಗ್ ಥಿಂಗ್ಸ್ ನ ತಗೊಂಡು ಅದರಿಂದ ಒಂದು ಸೆಲ್ ನ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು ಹೊಸ ಸೆಲ್ ಕ್ರಿಯೇಟ್ ಆಗಬೇಕು ಅಂದ್ರೆ ಹಳೆ ಸೆಲ್ ಇಂದಾನೇ ಕ್ರಿಯೇಟ್ ಆಗಬೇಕು. ಸೊ ಅವ್ರು ಹೇಳಿದ್ದು ನ್ಯೂ ಸೆಲ್ಸ್ ಕ್ಯಾನ್ ಅರೈಸ್ ಓನ್ಲಿ ಫ್ರಮ್ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಸ್. ಪ್ರೀ ಎಕ್ಸಿಸ್ಟಿಂಗ್ ಅಂದ್ರೆ ಆಲ್ರೆಡಿ ಇರುವಂತಹ ಸೆಲ್ಸ್ ಇಂದ ಮಾತ್ರ ಹೊಸ ಸೆಲ್ಸ್ ಪ್ರೊಡ್ಯೂಸ್ ಆಗೋದಕ್ಕೆ ಸಾಧ್ಯ ಅಂತ. ಓಕೆನಾ? ಸೊ ಇಲ್ಲಿ ಕೇಳಿರೋದು ಸೆಲ್ ಥಿಯರಿ ವಾಸ್ ಫಾರ್ಮ್ಯುಲೇಟೆಡ್ ಬೈ ಮೆಥಾಯಸ್ ಶ್ಲೀಡನ್ ಅಂಡ್ ಥಿಯೋಡೋರ್ ಶ್ವಾನ್. ಸೆಲ್ ಥಿಯರಿ ಫಾರ್ಮ್ಯುಲೇಟೆಡ್ ಅಂದ್ರೆ ಇವರು. ಸೆಲ್ ಥಿಯರಿನ ಮಾಡಿಫೈ ಮಾಡಿದವ್ರು ಯಾರು ಅಂತ ಅಂದ್ರೆ ಇನ್ನೊಂದು ಸೈಂಟಿಸ್ಟ್, ಅದೇ ಇವಾಗ ಹೇಳಿದ್ನಲ್ವಾ ರೂಡಾಲ್ಫ್ ವರ್ಚೋ ಅಂತ, ಅವರು ಮಾಡಿಫೈ ಮಾಡಿ ಇನ್ನೊಂದು ಸ್ಟೇಟ್ಮೆಂಟ್ ನ ಆಡ್ ಮಾಡಿದ್ದು ದಟ್ ನ್ಯೂ ಸೆಲ್ಸ್ ಕ್ಯಾನ್ ಅರೈಸ್ ಓನ್ಲಿ ಫ್ರಮ್ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಸ್. ಈ ಪಾಯಿಂಟ್ಸ್ ನ ನೀವು ನೆನ್ಪಿಟ್ಕೊಳ್ಬೇಕು. ಓಕೆನಾ? ಸೊ ದ ಕರೆಕ್ಟ್ ಆನ್ಸರ್ ಟು ಅವರ್ ಫಸ್ಟ್ ಕ್ವೆಶ್ಚನ್ ಹಿಯರ್ ಇಸ್ ಆಪ್ಷನ್ ಬಿ. ನಾವೀಗ ನಮ್ಮ ನೆಕ್ಸ್ಟ್ ಕ್ವೆಶ್ಚನ್ ನ ನೋಡೋಣ. ದಿಸ್ ಇಸ್ ಅಬೌಟ್ ಪ್ರೊಕ್ಯಾರಿಯೋಟಿಕ್ ಸೆಲ್. ಆಯ್ತಾ? ಸೊ ಫಸ್ಟ್ ಈ ಚಾಪ್ಟರ್ ನಲ್ಲಿ ಸೆಲ್ ಥಿಯರಿ ಬಗ್ಗೆ ಎಲ್ಲ ಕಲ್ತಾದ್ಮೇಲೆ ಪ್ರೊಕ್ಯಾರಿಯೋಟ್ ಯುಕ್ಯಾರಿಯೋಟ್ ಡಿಫ್ರೆನ್ಸ್ ಕಲಿತೀರಾ. ಅದಾದ್ಮೇಲೆ ಫುಲ್ಲಿ ಪ್ರೊಕ್ಯಾರಿಯೋಟಿಕ್ ಸೆಲ್ ಸ್ಟ್ರಕ್ಚರ್, ಅದರ ಆರ್ಗನೈಲ್ಸ್ ಏನೆಲ್ಲ ಫಂಕ್ಷನ್ ಮಾಡುತ್ತೆ ಅದ್ರ ಬಗ್ಗೆ ಕಲಿತು ಆಮೇಲೆ ಯುಕ್ಯಾರಿಯೋಟಿಕ್ ಸೆಲ್ಸ್ ಬಗ್ಗೆ ಕಲಿತೀವಿ ಅಲ್ವಾ? ಸೊ ಹಿಯರ್ ಇಸ್ ಅ ಕ್ವೆಶ್ಚನ್ ಫ್ರಮ್ ಪ್ರೊಕ್ಯಾರಿಯೋಟಿಕ್ ಸೆಲ್. 2021 ಅಲ್ಲಿ ಕೇಳಿದ್ದು ಈ ಕ್ವೆಶ್ಚನ್. ಇಟ್ ಈಸ್ ಅಬೌಟ್ one of the structures that you find in bacteria, which is flagellum. Flagellum ಅಂದ್ರೆ ಏನು? ಫ್ಲೆಜೆಲಮ್ ಅಂದ್ರೆ ಒಂದು ಲೋಕೋಮೋಟರಿ ಸ್ಟ್ರಕ್ಚರ್. ಆ ಫ್ಲೆಜೆಲಮ್ ನ ಯೂಸ್ ಮಾಡ್ಕೊಂಡು ಬ್ಯಾಕ್ಟೀರಿಯಾ ಒಂದ್ ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ ಆಗುತ್ತೆ, ಲೋಕೋಮೋಷನ್ ಮಾಡುತ್ತೆ. ಓಕೆನಾ? ಸೊ ಬ್ಯಾಕ್ಟೀರಿಯಲ್ ಫ್ಲಾಜೆಲಮ್ ಇಸ್ ಕಂಪೋಸ್ಡ್ ಆಫ್. ಬ್ಯಾಕ್ಟೀರಿಯಲ್ ಫ್ಲಾಜೆಲಮ್ ಅಲ್ಲಿ ಏನೆಲ್ಲ ಪಾರ್ಟ್ಸ್ ಇದೆ ಅದನ್ನ ಇವ್ರು ಕೇಳ್ತಾ ಇದ್ದಾರೆ. ತುಂಬಾ ಸಿಂಪಲ್ ಡೈರೆಕ್ಟ್ ಆಗಿರುವಂತಹ ಕ್ವೆಶ್ಚನ್ ಇದು. ಆಪ್ಷನ್ ಎ ಲಿ ಫಿಲಮೆಂಟ್, ಹುಕ್ ಅಂಡ್ ಬೇಸಲ್ ಬಾಡಿ ಇದೆ. ಆಪ್ಷನ್ ಬಿ ನಲ್ಲಿ ವೆಸಿಕಲ್ಸ್, ಟ್ಯೂಬ್ಯೂಲ್ಸ್ ಅಂಡ್ ಲ್ಯಾಮೆಲೆ ಇದೆ. ಆಪ್ಷನ್ 3 ನಲ್ಲಿ ಪಿಲಿ, ಫಿಂಬ್ರಿಯೆ ಅಂಡ್ ಫಿಲಮೆಂಟ್ ಇದೆ. ಆಪ್ಷನ್ ಡಿ ನಲ್ಲಿ ಹುಕ್, ಟ್ಯೂಬ್ಯೂಲ್ಸ್ ಅಂಡ್ ಫಿಂಬ್ರಿಯೆ ಇದೆ ಅಲ್ವಾ? ಸೊ ಯಾವ್ದು 3 ಪಾರ್ಟ್ಸ್ ಇರುತ್ತೆ ಬ್ಯಾಕ್ಟೀರಿಯಲ್ ಫ್ಲೆಜೆಲಮ್ ಅಲ್ಲಿ? ಫಸ್ಟ್ ಆಪ್ಷನ್ ಕರೆಕ್ಟ್ ಆಗಿದೆ, ಫಿಲಮೆಂಟ್, ಹುಕ್ ಮತ್ತೆ ಬೇಸಲ್ ಬಾಡಿ. ಬೇಸಲ್ ಬಾಡಿ ವಾಲ್ ಒಳಗಡೆ, ಬ್ಯಾಕ್ಟೀರಿಯಲ್ ಸೆಲ್ ವಾಲ್ ಮತ್ತೆ ಮೆಂಬ್ರೇನ್ ಒಳಗಡೆ ಎಂಬೆಡ್ ಆಗಿ ಅದ್ರೊಳಗಡೆಗಿರುತ್ತೆ. ಹುಕ್ ಅನ್ನೋದು ಒಂದು ಫ್ಲೆಕ್ಸಿಬಲ್ ಆಗಿರುವಂತಹ ಸ್ಟ್ರಕ್ಚರ್. ಅದರಿಂದ ಆಚೆ ಉದ್ದ ಏನ್ ಕಾಣಿಸುತ್ತೆ ನಮ್ಗೆ ಬ್ಯಾಕ್ಟೀರಿಯಲ್ ಸೆಲ್ ಇಂದ ಬರ್ತಾ ಇರೋದು, ಇದಕ್ಕೆ ನಾವು ಫಿಲಮೆಂಟ್ ಅಂತ ಕರಿತೀವಿ. ಸೊ 3 ಪಾರ್ಟ್ ಏನು? ಬೇಸಲ್ ಬಾಡಿ, ಇನ್ನರ್ ಮೋಸ್ಟ್, ಮಧ್ಯದಲ್ಲಿರೋದು ಹುಕ್, ಔಟರ್ ಮೋಸ್ಟ್ ಇರೋದು ಫಿಲಮೆಂಟ್. ದೀಸ್ 3 ಆರ್ ದ 3 ಪಾರ್ಟ್ಸ್ ಆಫ್ ಅ ಬ್ಯಾಕ್ಟೀರಿಯಲ್ ಫ್ಲಾಜೆಲಮ್. ವೆಸಿಕಲ್ಸ್, ಟ್ಯೂಬ್ಯೂಲ್ಸ್ ಇದನ್ನೆಲ್ಲ ನಾವು ಬ್ಯಾಕ್ಟೀರಿಯಲ್ ನೋಡಲ್ಲ. ದೇ ಆರ್ ಮೆಂಬ್ರೇನ್ ಬೌಂಡ್ ಸ್ಟ್ರಕ್ಚರ್ಸ್ ದಟ್ ಯು ಫೈಂಡ್ ಓನ್ಲಿ ಇನ್ ಯುಕ್ಯಾರಿಯೋಟಿಕ್ ಸೆಲ್ಸ್.
ಪಿಲಿ ಫಿಂಬ್ರಿಯನ್ನ ನಾವು ಬ್ಯಾಕ್ಟೀರಿಯಾಲ್ ನೋಡ್ತೀವಿ. ಪಿಲಿ ಅಂಡ್ ಫಿಂಬ್ರಿಯೆ ದೇ ಆರ್ ನಾಟ್ ಲೋಕೋಮೋಟರಿ ಸ್ಟ್ರಕ್ಚರ್ಸ್. ಪಿಲಿ ಇರೋದು ಪೈಲಸ್ ಅಂತ ಕರಿತೀವಿ ಸಿಂಗ್ಯುಲರ್. ಪೈಲಸ್ ಅಥವಾ ಪಿಲಿ ಮತ್ತೆ ಫಿಂಬ್ರಿಯೆ ದೀಸ್ ಆರ್ ಹೆಲ್ಪ್ಫುಲ್ ಫಾರ್ ಅದರ್ ರೀಸನ್ಸ್. ಪಿಲಿ ಹೆಲ್ಪ್ಸ್ ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಸಮಟೈಮ್ಸ್. ಫಿಂಬ್ರಿಯೆ ಹೆಲ್ಪ್ಸ್ ಇನ್ ಅಟ್ಯಾಚಿಂಗ್ ದ ಬ್ಯಾಕ್ಟೀರಿಯಾ ಟು ದ ಸಬ್ಸ್ಟ್ರೇಟಮ್. ಸೊ ಇದೆರಡು ಫ್ಲೆಜೆಲಮ್ದು ಪಾರ್ಟ್ಸ್ ಅಲ್ಲ. ಹುಕ್ ಟ್ಯೂಬ್ಯೂಲ್ಸ್ ಅಂಡ್ ಫಿಂಬ್ರಿಯೆ ಅಗೇನ್ ಫಿಂಬ್ರಿಯೇನೂ ಅಲ್ಲ ಟ್ಯೂಬ್ಯೂಲ್ಸು ಅಲ್ಲ. ಹಾಗಾಗಿ ಆ ಆಪ್ಷನ್ ಕೂಡ ಇನ್ಕರೆಕ್ಟ್. ಸೊ ಈ ಕ್ವೆಶ್ಚನ್ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಈಸ್ ಆಪ್ಷನ್ ಎ. ಓಕೆನಾ? ನಾವೀಗ ನಮ್ಮ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಹಿಯರ್ ಇಸ್ ಅ ಕ್ವೆಶ್ಚನ್ ಬೇಸ್ಡ್ ಆನ್ ದ ಮೈಕ್ರೋಟ್ಯೂಬ್ಯೂಲ್ಸ್. ಓಕೆ, ಪೆರಿಫೆರಲ್ ಮೈಕ್ರೋಟ್ಯೂಬ್ಯೂಲ್ಸ್. ಓಕೆ, ವೇಟ್. ಓಕೆ, ಸೊ ಇದು ಯೂಕ್ಯಾರಿಯೋಟಿಕ್ ಫ್ಲಾಜೆಲ್ಲಾ ಆರ್ ಸೀಲಿಯಾ. ಈ ಸ್ಟ್ರಕ್ಚರ್ ಮೇಲೆ ಕೇಳಿರುವಂತಹ ಕ್ವೆಶ್ಚನ್ 2020 ಅಲ್ಲಿ. ಇದು ಒಂದು ಡಯಾಗ್ರಾಮ್ ಬೇಸ್ಡ್ ಕ್ವೆಶ್ಚನ್. ಆಸ್ ಯು ಕ್ಯಾನ್ ಸಿ ಕ್ಲಿಯರ್ಲಿ ಡಯಾಗ್ರಾಮ್ನ ಪೂರ್ತಿ ಲೇಬಲ್ ಮಾಡಿಬಿಟ್ಟಿದ್ದಾರೆ. ಇದೊಂದು ಓಪನ್ ಬುಕ್ ಕ್ವೆಶ್ಚನ್ ತರ. ಓಪನ್ ಬುಕ್ ಟೆಸ್ಟ್ ಅಂದ್ರೆ ನಿಮ್ಗೆ ಗೊತ್ತಲ್ವಾ, ಕೆಲವೊಂದು ಏನ್ ಹೇಳ್ತಾರೆ, ಒಂದ್ ಬೋರ್ಡ್ ಅಲ್ಲಿ ದೇರ್ ಆರ್ ಸಮ್ ಎಕ್ಸಾಮ್ಸ್ ವೇರ್ ಅವರು ಬುಕ್ಕು ನಿಮ್ಗೆ ಓಪನ್ ಮಾಡಕ್ ಬಿಟ್ಟಿರ್ತಾರೆ, ಮತ್ತೆ ಒಂದು ಕ್ವೆಶ್ಚನ್ ಪೇಪರ್ ಕೊಡ್ತಾರೆ, ನೀವು ಬುಕ್ಕಲ್ಲಿ ಆನ್ಸರ್ ಹುಡುಕಿ ಆನ್ಸರ್ ಮಾಡಬೇಕು. ಆ ರೀತಿಯದ ಒಂದು ಕ್ವೆಶ್ಚನ್ ಇದು. ತುಂಬಾ ಸಿಂಪಲ್ ಕ್ವೆಶ್ಚನ್. ಇನ್ ದ ಬಿಲೋ ಡಯಾಗ್ರಾಮ್ ಹಿಯರ್ ಐಡೆಂಟಿಫೈ ದ ಪಾರ್ಟ್ which connects the peripheral microtubules to the central sheath. ಅವರೇ ಪೂರ್ತಿ ಕೊಟ್ಟುಬಿಟ್ಟಿದ್ದಾರೆ. ಈ ಡಯಾಗ್ರಾಮ್ ನಲ್ಲಿ ಪೆರಿಫೆರಲ್ ಮೈಕ್ರೋಟ್ಯೂಬ್ಯೂಲ್ಸ್ ನ ಸೆಂಟ್ರಲ್ ಶೀತ್ಗೆ ಕನೆಕ್ಟ್ ಮಾಡುವಂತಹ ಪಾರ್ಟ್ ಯಾವುದು ಅಂತ ಐಡೆಂಟಿಫೈ ಮಾಡಿ. ನಾವಿಲ್ಲಿ ನೋಡಿ ಡೈರೆಕ್ಟ್ ಆಗಿ ಹುಡುಕ್ಬೋದು, ಯಾಕೆಂದ್ರೆ ಡಯಾಗ್ರಾಮ್ ಲೇಬಲ್ ಆಗಿರೋದನ್ನ ಕೊಟ್ಟಿದ್ದಾರೆ ಅಲ್ವಾ. ಸೊ ಏನಿದೆ ಆಕ್ಚುಲಿ ನಾವಿಲ್ಲಿ ನೋಡ್ತಾ ಇರೋದು, ಇದು ನಾವು ನೋಡ್ತಾ ಇರೋದು ಅ ಸೆಕ್ಷನ್ ಆಫ್ ಅ ಯೂಕ್ಯಾರಿಯೋಟಿಕ್ ಫ್ಲಾಜಿಲಮ್ ಆರ್ ಸೀಲಿಯಾ. ಪ್ರೋಕ್ಯಾರಿಯೋಟ್ಸ್ ನಲ್ಲಿ ಹುಕ್, ಫಿಲಮೆಂಟ್ ಮತ್ತೆ ಏನ್ ಹೇಳಿದ್ವಿ ನಾವು, ಬೇಸಲ್ ಬಾಡಿ ಅಂತ ನೋಡಿದ್ವಿ ಅಲ್ವಾ. ನಮ್ಮ ಪ್ರೀವಿಯಸ್ ಕ್ವೆಶ್ಚನ್ ವಾಸ್ ಅಬೌಟ್ ಬ್ಯಾಕ್ಟೀರಿಯಲ್ ಫ್ಲಾಜೆಲಮ್ ವಿಚ್ ಇಸ್ ಅ ಪ್ರೋಕ್ಯಾರಿಯೋಟ್. ದಿಸ್ ಕ್ವೆಶ್ಚನ್ ಇಸ್ ಅಬೌಟ್ ಯೂಕ್ಯಾರಿಯೋಟಿಕ್ ಫ್ಲಾಜೆಲಾ. ಓಕೆ, ಸೊ ಎರಡು ಫಂಕ್ಷನ್ ಸೇಮ್ ಇದ್ರು ಕೂಡ, ಲೋಕೋಮೋಷನ್ ಹೆಲ್ಪ್ ಮಾಡುತ್ತೆ ಅಂದ್ರೂ ಕೂಡ ಅದ್ರದ್ದು ಸ್ಟ್ರಕ್ಚರ್ ಬೇರೆ ಬೇರೆ ರೀತಿಯದ್ದಿರುತ್ತೆ. ಸೊ ಇಲ್ಲಿ ಯೂಕ್ಯಾರಿಯೋಟಿಕ್ ಫ್ಲಾಜೆಲಾ ಇದು ಅಂತ ಅನ್ಕೊಂಡ್ರೆ ಇದ್ರದ್ದು ಒಂದು ಟ್ರಾನ್ಸ್ವರ್ಸ್ ಸೆಕ್ಷನ್ ಅಥವಾ ಹಾರಿಜಾಂಟಲ್ ಸೆಕ್ಷನ್ ತಗೊಂಡು ಮೈಕ್ರೋಸ್ಕೋಪ್ ಕೆಳಗಿಟ್ಟು ನೋಡಿದಾಗ ಈ ರೀತಿ ಕಾಣಿಸುತ್ತೆ. ಸೊ ದಿಸ್ ಸೆಕ್ಷನ್ ಇದು. ಓಕೆನಾ? ಸೊ ಸುತ್ತ ಇದಕ್ಕೆ ಪ್ಲಾಸ್ಮಾ ಮೆಂಬ್ರೇನ್ ಕವರಿಂಗ್ ಇರುತ್ತೆ. ಇದರಲ್ಲಿ ಇಟ್ ಇಸ್ ಇನ್ಸೈಡ್ ಕೋರ್ ಇಸ್ ಕಾಲ್ಡ್ ಆಕ್ಸೋನಿಮ್ ಅಂತ ಕರಿತೀವಿ ನಾವು ಅದಕ್ಕೆ. ದ ಕೋರ್ ಇಸ್ ಕಾಲ್ಡ್ ಆಕ್ಸೋನಿಮ್. ಇದರಲ್ಲಿ ಯು ಹ್ಯಾವ್ microtubules present. Microtubules are basically a type of proteins. Okay, so ಈ microtubules 9+2 array ಅಥವಾ 9+2 ಅರೇಂಜ್ಮೆಂಟ್ ಅಲ್ಲಿ ಇರುತ್ತೆ ಅಂತ ನಾವು ಹೇಳ್ತೀವಿ. ಏನಿಲ್ಲಿ 9+2? ಸುತ್ತ 9 ಡಬ್ಲೆಟ್ಗಳಿವೆ. ಡಬ್ಲೆಟ್ ಸೆಂಟರ್ ನಲ್ಲಿ 2 ಸಿಂಗ್ಲೆಟ್ ಇದೆ. ಡಬಲ್ ಸಿಂಗಲ್ ಅಂದ್ರೆ ಗೊತ್ತು ತಾನೆ? ಡಬಲ್ ಅಂದ್ರೆ 2 ಇರುತ್ತೆ ಒಟ್ಟಿಗೆ, ಒಂದು ಜೋಡಿ. ಸಿಂಗ್ಲೆಟ್ ಅಂದ್ರೆ ಅಲೋನ್. ಇಲ್ಲಿ ಡಬ್ಲೆಟ್ ಎಲ್ಲಿದೆ? ಸುತ್ತ ಇದೆ ನೋಡಿ, ಇಲ್ಲಿ ಬ್ಲೂ ಕಲರ್ ಅಲ್ಲಿ 1 2 ಜೋಡಿ, 2 3 4 5 6 7 8 9. ಎಷ್ಟಾಯ್ತು? 1 2 3 4 5 6 7 8 9. ಸೊ 9 ಡಬ್ಲೆಟ್ಸ್ ಪೆರಿಫೆರಲ್ ಆಗಿದೆ. ಪೆರಿಫೆರಲ್ ಅಂದ್ರೆ ಸುತ್ತ. ಓಕೆ, ಪೆರಿಫೆರಲ್ ಮೈಕ್ರೋಟ್ಯೂಬ್ಯೂಲ್ಸ್ ಮೆನ್ಷನ್ ಮಾಡಿದ್ದಾರೆ ಕ್ವೆಶ್ಚನ್ ಅಲ್ಲಿ. ಓಕೆನಾ? ಸೊ ಪೆರಿಫೆರಲ್ ಮೈಕ್ರೋಟ್ಯೂಬ್ಯೂಲ್ಸ್ ಆರ್ ಡಬ್ಲೆಟ್ಸ್. ಸೆಂಟ್ರಲ್ 2 ಇರುತ್ತೆ, ಅದಕ್ಕೆ ನಾವು ಸಿಂಗ್ಲೆಟ್ಸ್ ಅಂತ ಕರಿತೀವಿ. ಓಕೆ, ಸೊ ಸಿಂಗ್ಲೆಟ್ಸ್ ನಾನು ರೆಡ್ ಕಲರ್ ಅಲ್ಲಿ ಬರೀತೀನಿ. ಸೊ ದೀಸ್ 2 ಆರ್ ಸಿಂಗ್ಲೆಟ್ಸ್. ಈ ಸಿಂಗ್ಲೆಟ್ಸ್ ನ ಸುತ್ತ ಯು ಹ್ಯಾವ್ ಅ ಶೀತ್. ಇಲ್ಲಿ ನೋಡಿ, ಇಲ್ಲಿ ಒಂದು ಶೀತ್ ಇದೆ. ಇದನ್ನ ನಾವು ಯಾವ ಕಲರ್ ಅಲ್ಲಿ ಬರೆಯೋಣ? ಗ್ರೀನ್ ಕಲರ್ ತಗೊಳ್ಳೋಣ. ಇದು ದಿಸ್ ಇಸ್ ದ ಸೆಂಟ್ರಲ್ ಶೀತ್. ನಮ್ಗೆ ಕ್ವೆಶ್ಚನ್ ಕೇಳಿರೋದು ಸುತ್ತ ಇರೋ ಪೆರಿಫೆರಲ್ ಡಬ್ಲೆಟ್ಸ್ ಅಥವಾ ಪೆರಿಫೆರಲ್ ಮೈಕ್ರೋಟ್ಯೂಬ್ಯೂಲ್ಸ್ ಸೆಂಟ್ರಲ್ ಶೀತ್ಗೆ ಹೆಂಗೆ ಕನೆಕ್ಟ್ ಆಗಿದೆ ಅಂತ. ಓಕೆ, ಸೊ ಹೆಂಗೆ ಕನೆಕ್ಟ್ ಆಗಿದೆ? ತುಂಬಾ ಸಿಂಪಲ್. ಇಲ್ಲಿ ನೋಡಿ, ಈ ಕನೆಕ್ಷನ್ಸ್ ಇಲ್ಲಿದೆ. ಈ ಕನೆಕ್ಷನ್ಸ್ ಮೂಲಕ ಪೆರಿಫೆರಲ್ ಸುತ್ತ ಇರುವಂತಹ ಡಬ್ಲೆಟ್ಸ್ ಸೆಂಟ್ರಲ್ ಶೀಟ್ಗೆ ಕನೆಕ್ಟ್ ಆಗಿದೆ. ಈ ಕನೆಕ್ಷನ್ ನಾವು ಏನಂತ ಕರಿತೀವಿ?
ರೇಡಿಯಲ್ ಸ್ಪೋಕ್ ಅಂತ ಕರಿತೀವಿ. ಇವಾಗ ಹೆಂಗೆ ನಾವು ಇಂಡಿಯಾ ಫ್ಲಾಗ್ ನಲ್ಲಿ ಸ್ಪೋಕ್ಸ್ ಅಂತ ಕರಿತೀವಿ ಅಲ್ವಾ, ಸೆಂಟರ್ ನಲ್ಲಿ 24 ಸ್ಪೋಕ್ಸ್ ಇದೆ ಅಂತ ಹೇಳ್ತೀವಿ ಅಲ್ವಾ. ಸೊ ಅದೇ ರೀತಿ ಇದು ಕೂಡ ಸರ್ಕಲ್ ಹೆಂಗೆ ರೇಡಿಯಸ್ ಡ್ರಾ ಮಾಡ್ತೀವಿ ಅದೇ ರೀತಿ ಸ್ಪೋಕ್ಸ್ ಇದೆ. ಅದಕ್ಕೆ ಇದಕ್ಕೆ ರೇಡಿಯಲ್ ಸ್ಪೋಕ್ಸ್ ಅಂತ ನಾವು ಕರೆಯೋದು. ಸೊ ಈ ರೇಡಿಯಲ್ ಸ್ಪೋಕ್ಸ್ ಆರ್ ವಾಟ್ ವಿಲ್ ಕನೆಕ್ಟ್ ದ ಪೆರಿಫೆರಲ್ ಡಬ್ಲೆಟ್ಸ್ ಟು ದ ಸೆಂಟ್ರಲ್ ಶೀತ್. ಇದಕ್ಕೆ ನೀವು ಇದೆಲ್ಲ ತಿಳ್ಕೊಳ್ಬೇಕಾಗಿಲ್ಲ. ಇಲ್ಲಿ ಏನಿದೆ ಪೆರಿಫೆರಲ್ ಮೈಕ್ರೋಟ್ಯೂಬ್ಯೂಲ್ಸ್, ಅದ್ರ ಲೇಬಲ್ ಇಲ್ಲಿದೆ, ಇದು ಪೆರಿಫೆರಲ್ ಮೈಕ್ರೋಟ್ಯೂಬ್ಯೂಲ್. ಸೆಂಟ್ರಲ್ ಶೀತ್ ಯಾವುದು? ಸೆಂಟ್ರಲ್ ಶೀತ್ ಇದು ಅಂತ ಲೇಬಲ್ ಆಗಿದೆ. ಸೆಂಟ್ರಲ್ ಶೀತ್ಗೆ ಪೆರಿಫೆರಲ್ ಮೈಕ್ರೋಟ್ಯೂಬ್ಯೂಲ್ಗೆ ಏನ್ ಕನೆಕ್ಟಿಂಗ್ ಇದೆ? ಅದೇ ರೇಡಿಯಲ್ ಸ್ಪೋಕ್. ಈ ಡಯಾಗ್ರಾಮ್ ನ ನೋಡಿದ್ರೆ ನೀವು ಆನ್ಸರ್ ಮಾಡ್ಬಿಡ್ಬೋದು ಡೈರೆಕ್ಟ್ ಆಗಿ. ಸೊ ಈ ಪ್ರಶ್ನೆಗೆ ಕರೆಕ್ಟ್ ಆಗಿರೋ ಆನ್ಸರ್ ಇಸ್ ಆಪ್ಷನ್ ಎ, ರೇಡಿಯಲ್ ಸ್ಪೋಕ್. ಈಗ ನಾವು ನಮ್ಮ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ದಿಸ್ ಇಸ್ ಫ್ರಮ್ 2019. ಐಡೆಂಟಿಫೈ ದ ಪಾರ್ಟ್ ಲೇಬಲ್ಡ್ as M in the diagram given below. ಸೊ ಇದು ಸೋಫಾರ್ ನೀವು ನೋಡ್ತಾ ಇರುವಂತ ಎರಡು ಡಯಾಗ್ರಾಮ್, ಸೆಕೆಂಡ್ ಡಯಾಗ್ರಾಮ್ ಬೇಸ್ಡ್ ಕ್ವೆಶ್ಚನ್. ಡಯಾಗ್ರಾಮ್ಸ್ ನ ಕೊಟ್ಟು ಕೂಡ ಕ್ವೆಶ್ಚನ್ಸ್ ಕೇಳ್ಬೋದು ಈ ಚಾಪ್ಟರ್ ನಲ್ಲಿ. ಸೊ ಇಲ್ಲಿ ನಮ್ಗೊಂದು ಕ್ರೋಮೋಸೋಮ್ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಇದು ಒಂದು ನಾರ್ಮಲ್ ಕ್ರೋಮೋಸೋಮ್ ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ. ಯಾಕೆಂದ್ರೆ ಇಲ್ಲಿ ಅಟ್ ದ ಒನ್ ಆಫ್ ದ ಟಿಪ್ಸ್ ಒಂದು ಲಾಲಿಪಾಪ್ ತರ ಸ್ಟ್ರಕ್ಚರ್ ಕಾಣಿಸ್ತಾ ಇದೆ. ಇದು ಏನು, ಈ ಪಾರ್ಟ್ ಏನು ಅಂತ ಅವ್ರು ಕೇಳಿದ್ದಾರೆ. ಇಸ್ ಇಟ್ ಅ ಕ್ರೊಮ್ಯಾಟಿಡ್, ಇಸ್ ಇಟ್ ಅ ಸೆಂಟ್ರೋಮಿಯರ್, ಇಸ್ ಇಟ್ ಅ ಕೈನೆಟೋಕೋರ್, ಇಸ್ ಇಟ್ ಅ ಸ್ಯಾಟಲೈಟ್? ಕ್ರೋಮೋಸೋಮ್ದು ಡಿಫ್ರೆಂಟ್ ಪಾರ್ಟ್ಸ್ ಬಗ್ಗೆ ತುಂಬಾ ಮಕ್ಕಳಿಗೆ ಕನ್ಫ್ಯೂಷನ್ ಇದೆ. ಇವತ್ತು ಆ ಕನ್ಫ್ಯೂಷನ್ ನ ಕ್ಲಿಯರ್ ಮಾಡೋಣ. ಸೊ ಸೆಂಟರ್ ನಲ್ಲಿ ಏನಿದೆ, ಇದು ಒಂದು ಕ್ರೋಮೋಸೋಮ್ ಅಂತ ತಗೊಂಡ್ರೆ ಸೆಂಟರ್ ನಲ್ಲಿ ಏನಿದೆ ಇದು ಕನ್ಸ್ಟ್ರಿಕ್ಷನ್ ಅಂತ ಕರಿತೀವಿ. ಕನ್ಸ್ಟ್ರಿಕ್ಷನ್ ಅಂದ್ರೆ ಸ್ವಲ್ಪ ನ್ಯಾರೋ ಆಗಿರುತ್ತೆ ಆ ರೀಜನ್. ಆ ಫಸ್ಟ್ ನ್ಯಾರೋ ಆಗಿರೋ ರೀಜನ್ಗೆ ನಾವು ಪ್ರೈಮರಿ ಕನ್ಸ್ಟ್ರಿಕ್ಷನ್ ಅಂತ ಕರಿತೀವಿ. ಈ ಪ್ರೈಮರಿ ಕನ್ಸ್ಟ್ರಿಕ್ಷನ್ಗೆ ನಾವು ಸೆಂಟ್ರೋಮಿಯರ್ ಅಂತ ಕರಿತೀವಿ. ಓಕೆನಾ? ಸೊ ಪ್ರೈಮರಿ ಕನ್ಸ್ಟ್ರಿಕ್ಷನ್ ಆರ್ ಸೆಂಟ್ರೋಮಿಯರ್. ಈ ಸೆಂಟ್ರೋಮಿಯರ್ನ ಈಚೆ ಆಚೆ ಎರಡೂ ಕಡೆಗೆ ಪ್ಲೇಟ್ ತರ ಸ್ಟ್ರಕ್ಚರ್ ಇರುತ್ತೆ. ಅದಕ್ಕೆ ನಾವು ಕೈನೆಟೋಕೋರ್ ಅಂತ ಕರಿತೀವಿ. ಏನ್ ಕರಿತೀವಿ? ಕೈನೆಟೋಕೋರ್ ಅಂತ ಕರಿತೀವಿ. ಕೆಲವೊಂದು ಕ್ರೋಮೋಸೋಮ್ಗೆ ಒಂದು ಕ್ರೊಮ್ಯಾಟಿಡ್ ಇರುತ್ತೆ, ಇನ್ನ ಕೆಲವಕ್ಕೆ ಎರಡಿರುತ್ತೆ. ಇದ್ರಲ್ಲಾದ್ರೆ ಒಂದು ಕ್ರೊಮ್ಯಾಟಿಡ್. ಇಲ್ಲಿ ವಿ ಹ್ಯಾವ್ ಇದು ಒಂದು, ಇದು ಎರಡು. ಸೊ ವಿ ಹ್ಯಾವ್ 2 chromatids. ಈ ಎರಡು ಕ್ರೊಮ್ಯಾಟಿಡ್ಸ್ ಆರ್ ಹೆಲ್ಡ್ ಟುಗೆದರ್ ಬೈ ದ ಸೆಂಟ್ರೋಮಿಯರ್. ಓಕೆನಾ? ಕೆಲವು ಕ್ರೋಮೋಸೋಮ್ ಅಲ್ಲಿ ಈ ಪ್ರೈಮರಿ ಕನ್ಸ್ಟ್ರಿಕ್ಷನ್ ನ ಬಿಟ್ಟು ಇನ್ನ ಒಂದ್ ಕಡೆ ನ್ಯಾರೋ ಆಗಿರುತ್ತೆ. ಅದಕ್ಕೆ ನಾವು ಸೆಕೆಂಡರಿ ಕನ್ಸ್ಟ್ರಿಕ್ಷನ್ ಅಂತ ಕರಿತೀವಿ. ಈ ಸೆಕೆಂಡರಿ ಕನ್ಸ್ಟ್ರಿಕ್ಷನ್ ಇಂದ ಆಚೆ ಏನ್ ಒಂದು ನಾಬ್ ಲೈಕ್ ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ, ಇದಕ್ಕೆ ನಾವು ಸ್ಯಾಟಲೈಟ್ ಅಂತ ಕರಿತೀವಿ. ಸೊ ಈ ಕ್ವೆಶ್ಚನ್ ಅಲ್ಲಿ ಕೇಳಿರೋದು, ಲೇಬಲ್ ಮಾಡಿರೋದು ಈ ನಾಬ್ ಲೈಕ್ ಸ್ಟ್ರಕ್ಚರ್ ನ. ಸೊ ಈ ಕ್ವೆಶ್ಚನ್ಗೆ ಕರೆಕ್ಟ್ ಆಗಿರೋ ಉತ್ತರ ಆಪ್ಷನ್ ಡಿ, ಸ್ಯಾಟಲೈಟ್. ಇದು ಕ್ರೋಮೋಸೋಮೆ, ಇದು ಕ್ರೋಮೋಸೋಮೆ. ಈ ಕ್ರೋಮೋಸೋಮ್ಗೆ ಒಂದು ಕ್ರೊಮ್ಯಾಟಿಡ್ ಇದೆ, ಈ ಕ್ರೋಮೋಸೋಮ್ ನಲ್ಲಿ ಎರಡು ಕ್ರೊಮ್ಯಾಟಿಡ್ ಇದೆ. ನಾವು ನಂಬರ್ ಆಫ್ ಕ್ರೋಮೋಸೋಮ್ಸ್ ನ ಕೌಂಟ್ ಮಾಡುವಾಗ ನಂಬರ್ ಆಫ್ ಕ್ರೊಮ್ಯಾಟಿಡ್ಸ್ ನ ಕೌಂಟ್ ಮಾಡಬಾರ್ದು, ನಂಬರ್ ಆಫ್ ಸೆಂಟ್ರೋಮಿಯರ್ಸ್ ನ ಕೌಂಟ್ ಮಾಡಬೇಕು. ಇದು ಒಂದು ಕ್ರೋಮೋಸೋಮ್, ಇದು ಒಂದು ಕ್ರೋಮೋಸೋಮ್. ಹೆಂಗ್ ಹೇಳ್ತೀವಿ ಅಂದ್ರೆ ಇಲ್ಲೂ ಒಂದು ಸೆಂಟ್ರೋಮಿಯರ್ ಇದೆ, ಇಲ್ಲೂ ಒಂದು ಸೆಂಟ್ರೋಮಿಯರ್ ಇದೆ. ಕೆಲವೊಂದು ಕ್ವೆಶ್ಚನ್ ಅಲ್ಲಿ ಆರ್ಮ್ಸ್ ಅಂತ ನೀವು ಕೇಳ್ಬೋದು. ಆರ್ಮ್ಸ್ ಅಂತ ಅಂದ್ರೆ ಈ ಕ್ರೋಮೋಸೋಮ್ ನಲ್ಲಿ ಇದು ಒಂದು ಆರ್ಮ್, ಇದು ಎರಡು ಆರ್ಮ್. ಸೊ ಈ ಸಿಂಗಲ್ ಕ್ರೋಮೋಸೋಮ್ ಅಲ್ಲಿ ಒಂದು ಕ್ರೊಮ್ಯಾಟಿಡ್ ಇದೆ, ಎರಡು ಆರ್ಮ್ಸ್ ಇದೆ. ಈ ಕ್ರೋಮೋಸೋಮ್ ನಲ್ಲಿ 1 2 3 4 4 ಆರ್ಮ್ ಇದೆ, ಎರಡು ಕ್ರೊಮ್ಯಾಟಿಡ್ ಇದೆ. ಎರಡರಲ್ಲೂ ಒಂದು ಸೆಂಟ್ರೋಮಿಯರ್ ಇದೆ. ಆರ್ಮ್ ಅಂದ್ರೆ ಏನು, ಕ್ರೊಮ್ಯಾಟಿಡ್ ಅಂದ್ರೆ ಏನು, ಕ್ರೋಮೋಸೋಮ್ ಅಂದ್ರೆ ಏನು, ಇದನ್ನೆಲ್ಲ ನೀವು ನೆನ್ಪಿಟ್ಕೊಳ್ಬೇಕು. ಇದು ಕ್ರೋಮೋಸೋಮ್, ಇದು ಕ್ರೊಮ್ಯಾಟಿಡ್ ಹಂಗಲ್ಲ. ಇದು ಕ್ರೋಮೋಸೋಮ್, ಇದು ಕ್ರೋಮೋಸೋಮ್. ಈ ಕ್ರೋಮೋಸೋಮ್ ಅಲ್ಲಿ ಒಂದು ಕ್ರೊಮ್ಯಾಟಿಡ್ ಇದೆ, ಈ ಕ್ರೋಮೋಸೋಮ್ ನಲ್ಲಿ ಎರಡು ಕ್ರೊಮ್ಯಾಟಿಡ್ ಇದೆ. ಓಕೆನಾ? ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಐಡೆಂಟಿಫೈ ದ ಮೇಜರ್ ಸೈಟ್ ಆಫ್ ಬಯೋಸಿಂಥಸಿಸ್ ಆಫ್ ಲಿಪಿಡ್ಸ್. ಇಲ್ಲಿ ಕ್ವೆಶ್ಚನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಯಾವುದೋ ಒಂದು ಆರ್ಗನಲ್ದು ಫಂಕ್ಷನ್ ಕೊಟ್ಟಿದ್ದಾರೆ. ಲಿಪಿಡ್ ಸಿಂಥಸಿಸ್ ಅದ್ರದ್ದು ಫಂಕ್ಷನ್.
ಅದು ಎಲ್ಲಿ ನಡೆಯುತ್ತೆ, ಯಾವ ಆರ್ಗನಲ್ ಅಲ್ಲಿ ನಡೆಯುತ್ತೆ ಯುಕ್ಯಾರಿಯೋಟಿಕ್ ಸೆಲ್ಸ್ ನಲ್ಲಿ, ಅದು ನಮ್ಮ ಪ್ರಶ್ನೆ. ದಟ್ ವಾಸ್ ಆಸ್ಕ್ಡ್ ಇನ್ 2018. ಆಸ್ ಯು ಕ್ಯಾನ್ ಸಿ ಪ್ರತಿ ವರ್ಷ ಒಂದ್ ಕ್ವೆಶ್ಚನ್ ಕೇಳ್ತಾ ಬಂದಿದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್ ನಲ್ಲಿ ವಿ ಹ್ಯಾವ್ ಗಾಲ್ಜಿ ಅಪ್ಯಾರಟಸ್, ವಿ ಹ್ಯಾವ್ ಮೈಟೊಕಾಂಡ್ರಿಯಾ, ವಿ ಹ್ಯಾವ್ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂಡ್ ವಿ ಹ್ಯಾವ್ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇಲ್ಲಿ ಜಾಸ್ತಿ ಲಾಜಿಕ್ ಅಪ್ಲೈ ಮಾಡೋ ತರ ಏನೂ ಇಲ್ಲ. ದಿಸ್ ಇಸ್ ಮೆಮರಿ ಬೇಸ್ಡ್. ನೀವು ಓದ್ತಾ ಕಾನ್ಸೆಪ್ಟ್ ಕಲಿತಾ ನೀವು ಕಾನ್ಸೆಪ್ಚುಯಲ್ ಆಗಿ ಅರ್ಥ ಮಾಡ್ಕೊಂಡಿರ್ತೀರಾ ದ್ಯಾಟ್ ಲಿಪಿಡ್ಸ್ ಸಿಂಥಸೈಸ್ ಆಗ್ಬೇಕಂದ್ರೆ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ ಆಗುತ್ತೆ ಅಂತ. ಸೊ ದ ಕರೆಕ್ಟ್ ಆನ್ಸರ್ ಟು ದಿಸ್ ಕ್ವೆಶ್ಚನ್ ಇಸ್ ಆಪ್ಷನ್ ಸಿ. ಗಾಲ್ಜಿ ಅಪ್ಯಾರಟಸ್ ಏನ್ ಮಾಡುತ್ತೆ? ಗಾಲ್ಜಿ ಅಪ್ಯಾರಟಸ್ ಇಸ್ ಇನ್ವಾಲ್ವ್ಡ್ ಇನ್ ಪ್ಯಾಕೇಜಿಂಗ್ ಮೋಸ್ಟ್ಲಿ. ದಿಸ್ ಇಸ್ ಒನ್ ಆಫ್ ದ ಮೇಜರ್ ಫಂಕ್ಷನ್ಸ್. ಮೈಟೊಕಾಂಡ್ರಿಯಾ ಏನ್ ಮಾಡುತ್ತೆ? ಪವರ್ ಹೌಸ್ ಆಫ್ ದ ಸೆಲ್ ಅಂತ ಕರಿತೀವಿ. ATPs ನ ಸಿಂಥಸೈಸ್ ಮಾಡುತ್ತೆ, ಮೇಜರ್ ಫಂಕ್ಷನ್. ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನ್ ಮಾಡುತ್ತೆ? ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ is involved in transport of substances. ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲೆ ರೈಬೋಸೋಮ್ಸ್ ಇರುತ್ತೆ, ಸೊ ಪ್ರೋಟೀನ್ ಸಿಂಥಸಿಸ್ಗೆ ಹೆಲ್ಪ್ ಮಾಡುತ್ತೆ. ಆ ರೀತಿಯದೆಲ್ಲ ಫಂಕ್ಷನ್ಸ್ ಆರ್ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ದು. ಇಲ್ಲಿ ಕೇಳಿರೋದು ಬಯೋಸಿಂಥಸಿಸ್ ಆಫ್ ಲಿಪಿಡ್ಸ್. ಲಿಪಿಡ್ ಸಿಂಥಸೈಸ್ ಆಗ್ಬೇಕಂದ್ರೆ ಯಾವ ಜಾಗದಲ್ಲಿ ಆಗುತ್ತೆ? ಅದು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಥವಾ SER ನಲ್ಲಿ ಆಗುತ್ತೆ. ಸೊ ದ ಕರೆಕ್ಟ್ ಆನ್ಸರ್ ಟು ದಿಸ್ ಕ್ವೆಶ್ಚನ್ ಇಸ್ ಆಪ್ಷನ್ ಸಿ. ನೌ ಲೆಟ್ಸ್ ಮೂವ್ ಆನ್. Which one of the following is not included under endomembrane system? This is from 2017. ಯುಕ್ಯಾರಿಯೋಟಿಕ್ ಸೆಲ್ಸ್ ಬಗ್ಗೆ ರಿಲೇಟೆಡ್ ಕ್ವೆಶ್ಚನ್ ಇದು. ಯುಕ್ಯಾರಿಯೋಟಿಕ್ ಸೆಲ್ಸ್ ನಲ್ಲಿ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ ಇದೆ. ಎಷ್ಟೊಂದು ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ ಇದೆ. ವಿ ಹ್ಯಾವ್ ನ್ಯೂಕ್ಲಿಯಸ್, ವಿ ಹ್ಯಾವ್ ಕ್ಲೋರೋಪ್ಲಾಸ್ಟ್, ವಿ ಹ್ಯಾವ್ ಮೈಟೊಕಾಂಡ್ರಿಯಾ, ವಿ ಹ್ಯಾವ್ ಲೈಸೋಸೋಮ್ಸ್, ವಿ ಹ್ಯಾವ್ ಪೆರಾಕ್ಸಿಸೋಮ್ಸ್, ಗಾಲ್ಜಿ ಅಪ್ಯಾರಟಸ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ವ್ಯಾಕ್ಯೂಲ್ಸ್, ಎಷ್ಟೊಂದು ಆರ್ಗನೆಲ್ಸ್ ಇದೆ ದಟ್ ಆರ್ ಬೌಂಡ್ ಬೈ ಮೆಂಬ್ರೇನ್ಸ್. ಇಷ್ಟೊಂದು ಆರ್ಗನೆಲ್ಸ್ ಅಲ್ಲಿ ಕೆಲವು ಆರ್ಗನೆಲ್ಸ್ ದು ಫಂಕ್ಷನ್ ಕೋಆರ್ಡಿನೇಟೆಡ್ ಆಗಿ ನಡೆಯುತ್ತೆ. ಯಾವ್ದೆಲ್ಲ ಸಬ್ಸೆಟ್ ಆಫ್ ಆರ್ಗನೆಲ್ಸ್ ಫಂಕ್ಷನ್ ಕೋಆರ್ಡಿನೇಟೆಡ್ ವೇ ಅಲ್ಲಿ ನಡೆಯುತ್ತೆ ಅಂಥ ಆರ್ಗನೆಲ್ಸ್ ನಾವು ಗ್ರೂಪ್ ಮಾಡಿ ಒಂದು ಎಂಡೋಮೆಂಬ್ರೇನ್ ಸಿಸ್ಟಮ್ ಅಂತ ಕರಿತೀವಿ. ಎಂಡೋಮೆಂಬ್ರೇನ್ ಅಂದ್ರೆ ಏನು? ಎಂಡೋ ಅಂದ್ರೆ ಏನು? ಒಳಗಡೆ. ಮೆಂಬ್ರೇನ್ ಆಬ್ವಿಯಸ್ಲಿ ಇಸ್ ಮೆಂಬ್ರೇನ್. ಎಂಡೋಮೆಂಬ್ರೇನ್ ಸಿಸ್ಟಮ್ ಅಂದ್ರೆ ಸೆಲ್ ಒಳಗಡೆ ಇರುವಂತಹ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ ಒಂದು ಗ್ರೂಪ್ ಅಂತ ನಾವು ಹೇಳ್ಬೋದು. ಓಕೆನಾ? ಸೊ ಇದರಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇನ್ವಾಲ್ವ್ ಆಗಿದೆ, ಲೈಸೋಸೋಮ್ ಇನ್ವಾಲ್ವ್ ಆಗಿದೆ ಅಥವಾ ಇನ್ಕ್ಲೂಡ್ ಆಗಿದೆ, ವ್ಯಾಕ್ಯೂಲ್ ಕೂಡ ಇನ್ಕ್ಲೂಡ್ ಆಗಿದೆ. ಯಾವ್ದು ಇನ್ಕ್ಲೂಡ್ ಆಗಿಲ್ಲ ಅಂದ್ರೆ ಮೈಟೊಕಾಂಡ್ರಿಯಾ. Okay, so endoplasmic reticulum, lysosome, vacuole and Golgi apparatus. ಇದೆಲ್ಲ ಒಂದು ಗ್ರೂಪ್ ಆಫ್ ಫ್ರೆಂಡ್ಸ್ ತರ. ಓಕೆ, ಸೊ ಗ್ರೂಪ್ ಪ್ರಾಜೆಕ್ಟ್ ಮಾಡುವಾಗ ನೀವು 4 ಜನ ಇದ್ರೆ ಒಬ್ಬೊಬ್ರು ಒಂದೊಂದು ಮಾಡ್ತೀರಲ್ವಾ, ಅದೇ ರೀತಿ ಒಂದರದ್ದು ಫಂಕ್ಷನ್, ಒಂದು ಆರ್ಗನಲ್ದು ಫಂಕ್ಷನ್ ಇಸ್ ಕೋರಿಲೇಟೆಡ್ ವಿತ್ ಅನದರ್ ಆರ್ಗನಲ್ಸ್ ಫಂಕ್ಷನ್. ಅಂದ್ರೆ ಕೋರಿಲೇಟೆಡ್ ಅಲ್ಲ, ಕೋಆರ್ಡಿನೇಟೆಡ್ ಆಗಿ ನಡೆಸ್ಕೊಂಡು ಹೋಗುತ್ತೆ. ಹಾಗಾಗಿ ಅದನ್ನ ನಾವು ಒಂದು ಗ್ರೂಪ್ ಅಂತ ಕನ್ಸಿಡರ್ ಮಾಡ್ತೀವಿ ಆಸ್ ಎಂಡೋಮೆಂಬ್ರೇನ್ ಸಿಸ್ಟಮ್. ಓಕೆ, ಸೊ ದ್ಯಾಟ್ ಈಸ್ ಅಬೌಟ್ ದಿ ಎಂಡೋಮೆಂಬ್ರೇನ್ ಸಿಸ್ಟಮ್. Now let's move on and take a look at a question from 2015. Which of the following sentences is correct? Actually ಈ ಕ್ವೆಶ್ಚನ್ ಸ್ವಲ್ಪ ಟ್ರಿಕ್ಕಿ ಆಗಿದೆ, ಕ್ವೆಶ್ಚನ್ ಸ್ವಲ್ಪ ಫಾಲ್ಟಿ ಕ್ವೆಶ್ಚನ್ ಇದೆ. ಯಾಕೆ ಅಂತ ಹೇಳ್ತೀನಿ. ಫಸ್ಟ್ ನಾವು ಕ್ವೆಶ್ಚನ್ ಏನಿದೆ, ಆಪ್ಷನ್ಸ್ ಏನಿದೆ ಅನ್ನೋದನ್ನ ನೋಡೋಣ. ಈ ಕ್ವೆಶ್ಚನ್ ಇಸ್ ಅ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶ್ಚನ್. 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ 4 ಸ್ಟೇಟ್ಮೆಂಟ್ ಅಲ್ಲಿ 3 ಸ್ಟೇಟ್ಮೆಂಟ್ ಇನ್ಕರೆಕ್ಟ್ ಆಗಿದೆ, 1 ಕರೆಕ್ಟ್ ಆಗಿದೆ. ಅದು ಯಾವುದು ಅಂತ ನಾವು ಐಡೆಂಟಿಫೈ ಮಾಡಬೇಕು. ಸೊ ಫಸ್ಟ್ ಆಪ್ಷನ್ ಏನಿದೆ ನೋಡೋಣ. ಇನ್ ಪ್ರೊಕ್ಯಾರಿಯೋಟ್ಸ್ ದೇರ್ ಆರ್ ನೋ ಮೆಂಬ್ರೇನ್ ಬೌಂಡ್ ಸೆಲ್ ಆರ್ಗನೆಲ್ಸ್. ಇದು ಒಂದು ಕರೆಕ್ಟ್ ಆಗಿರುವಂತಹ ಸ್ಟೇಟ್ಮೆಂಟ್ ಅಲ್ವಾ. ಪ್ರೊಕ್ಯಾರಿಯೋಟ್ಸ್ ಅಲ್ಲಿ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ ಇರೋದಿಲ್ಲ, ಬರೀ ಯುಕ್ಯಾರಿಯೋಟ್ಸ್ ಅಲ್ಲಿ ಮಾತ್ರ ಇರುತ್ತೆ. ಸೊ ದಿಸ್ ಇಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ಇನ್ನ 3 ಸ್ಟೇಟ್ಮೆಂಟ್ ಇನ್ಕರೆಕ್ಟ್ ಅಕಾರ್ಡಿಂಗ್ ಟು ದ ಏನ್ ಹೇಳ್ತಾರೆ ಆನ್ಸರ್ ಕೀ ರಿಲೀಸ್ಡ್ ಬೈ KCET ಅವಾಗ 2015 ಅಲ್ಲಿ. ಬಟ್ ಈ ಕ್ವೆಶ್ಚನ್ ಅಲ್ಲಿ, ಈ ಆಪ್ಷನ್ ಅಲ್ಲಿ ಸುಮಾರು ಜನಕ್ಕೆ ಡೌಟ್ ಇತ್ತು. ಸೆಲ್ಸ್ ಆಫ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಹ್ಯಾವ್ ಅ ನ್ಯೂಕ್ಲಿಯಸ್ ಅಂತ. ಆಬ್ವಿಯಸ್ಲಿ ನ್ಯೂಕ್ಲಿಯಸ್ ಇರುತ್ತೆ ಅಲ್ವಾ. ಪ್ರೊಕ್ಯಾರಿಯೋಟ್ಸ್ ಅಲ್ಲಿ, ಯುಕ್ಯಾರಿಯೋಟ್ಸ್ ಅಲ್ಲಿ ನಾವು ಏನ್ ಹೇಳ್ತೀವಿ, ಡಿಫ್ರೆನ್ಶಿಯೇಟ್ ಮಾಡುವಾಗ ಹೇಳ್ತೀವಿ ಯುಕ್ಯಾರಿಯೋಟ್ಸ್ ನಲ್ಲಿ ವೆಲ್ ಡಿಫೈನ್ಡ್ ನ್ಯೂಕ್ಲಿಯಸ್ ಇದೆ, ಪ್ರೊಕ್ಯಾರಿಯೋಟ್ಸ್ ನಲ್ಲಿ ನ್ಯೂಕ್ಲಿಯಸ್ ಸುತ್ತ ನ್ಯೂಕ್ಲಿಯರ್ ಮೆಂಬ್ರೇನ್ ಇಲ್ಲ. ನಾವು ನ್ಯೂಕ್ಲಿಯಸ್ ಇಸ್ ನಾಟ್ ಬೌಂಡ್ ಬೈ ಅ ನ್ಯೂಕ್ಲಿಯರ್ ಮೆಂಬ್ರೇನ್, ನ್ಯೂಕ್ಲಿಯಸ್ ಇಸ್ ಬೌಂಡ್ ಬೈ ಅ ನ್ಯೂಕ್ಲಿಯರ್ ಮೆಂಬ್ರೇನ್, ಈ ರೀತಿ ಕಲ್ತಿರ್ತೀವಿ. ವೆನ್ ವಿ ಸೇ ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ ನಲ್ಲಿ ನ್ಯೂಕ್ಲಿಯಸ್ ಇಸ್ ನಾಟ್ ಬೌಂಡ್ ಬೈ ಅ ನ್ಯೂಕ್ಲಿಯರ್ ಮೆಂಬ್ರೇನ್, ನಾವು ನ್ಯೂಕ್ಲಿಯಸ್ ಇದೆ ಅಂತ ತಾನೇ ಹೇಳ್ತಾ ಇದೀವಿ. ನ್ಯೂಕ್ಲಿಯಸ್ ಇದೆ, ಆದ್ರೆ ಅದ್ರ ಸುತ್ತ ನ್ಯೂಕ್ಲಿಯರ್ ಮೆಂಬ್ರೇನ್ ಇಲ್ಲ ಅಂತ. ಸೊ ಇವ್ರು ಹೇಳೋದು ಈ ಕೀ ಪ್ರಕಾರ ಏನ್ ಆನ್ಸರ್ ಬಂದಿತ್ತು ಅದ್ರ ಪ್ರಕಾರ ಸೆಲ್ಸ್ ಆಫ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಡು ನಾಟ್ ಹ್ಯಾವ್ ಅ ವೆಲ್ ಡಿಫೈನ್ಡ್ ನ್ಯೂಕ್ಲಿಯಸ್ ಅಂತ ಆಕ್ಚುಲಿ ಇರ್ಬೇಕಾಗಿತ್ತು. ಸೊ ಅವ್ರ ಕೀ ಪ್ರಕಾರ ದಿಸ್ ಇಸ್ ಇನ್ಕರೆಕ್ಟ್. ಯಾಕೆ ಅಂತ ಅಂದ್ರೆ ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ ಅಲ್ಲಿ ಒಂದು ವೆಲ್ ಡಿಫೈನ್ಡ್ ನ್ಯೂಕ್ಲಿಯಸ್ ಇಲ್ಲ.
DNA ಒಂದು ನ್ಯೂಕ್ಲಿಯಾಯ್ಡ್ ಅನ್ನೋ ರೀಜನ್ ಅಲ್ಲಿ ಪ್ರೆಸೆಂಟ್ ಆಗಿರುತ್ತೆ, ಹಾಗಾಗಿ ಎಲ್ಲಾ ಸೆಲ್ಸ್ ಅಲ್ಲೂ ನ್ಯೂಕ್ಲಿಯಸ್ ಇರೋದಿಲ್ಲ ಅನ್ನೋದು ವಾಸ್ ದಿ ಆರ್ಗ್ಯುಮೆಂಟ್. ಬಟ್ ಯಾ, ದಿಸ್ ಈಸ್ ಅ ಲಿಟಲ್ ಟ್ರಿಕಿ. ಐ ವುಡ್ ಸೇ ದಿಸ್ ಇಸ್ ಫಾಲ್ಟಿ. ಸೊ ದಿಸ್ ಇಸ್ ಇನ್ಕರೆಕ್ಟ್. ನೆಕ್ಸ್ಟ್ ಆಪ್ಷನ್ ನೋಡೋಣ. ಸೆಲ್ಸ್ ಆರ್ ಫಾರ್ಮ್ಡ್ ಡಿ ನೋವೋ ಫ್ರಾಮ್ ಎಬಯೋಟಿಕ್ ಮಟೀರಿಯಲ್ಸ್. ಇಲ್ಲಿ ಡಿ ನೋವೋ ಅಂತ ಅಂದ್ರೆ ಏನು? ಬ್ರ್ಯಾಂಡ್ ನ್ಯೂ ಅಂತ ಅರ್ಥ, ಹೊಸದಾಗಿ ಫಾರ್ಮ್ ಆಗುತ್ತೆ. ಎಬಯೋಟಿಕ್ ಅಂತ ಅಂದ್ರೆ ಏನು? ನಾನ್ ಲಿವಿಂಗ್ ಅಂತ ಅರ್ಥ. ಓಕೆ, ಸೊ ಸೆಲ್ಸ್ ಆರ್ ಫಾರ್ಮ್ಡ್ ಡಿ ನೋವೋ ಫ್ರಮ್ ಎಬಯೋಟಿಕ್ ಮಟೀರಿಯಲ್ಸ್. ಹೊಸ ಸೆಲ್ಸ್ ಫಾರ್ಮ್ ಆಗಬೇಕು ಅಂತ ಅಂದ್ರೆ, ನ್ಯೂ ಸೆಲ್ಸ್ ಫಾರ್ಮ್ ಆಗಬೇಕು ಅಂತ ಅಂದ್ರೆ ನಾನ್ ಲಿವಿಂಗ್ ಮೆಟೀರಿಯಲ್ಸ್ ಇಂದ ಫಾರ್ಮ್ ಆಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸ್ವಲ್ಪ ಹೊಸ ವರ್ಡ್ಸ್ನೆಲ್ಲ ಯೂಸ್ ಮಾಡಿ, ಬಟ್ ನಮಗೆ ಸೆಲ್ ಥಿಯರಿಯಿಂದ ಆಲ್ರೆಡಿ ಗೊತ್ತು, ಇಫ್ ಅ ಹೊಸ ಸೆಲ್ ಹ್ಯಾಸ್ ಟು ಅರೈಸ್, ಅದು ಬರಕ್ ಸಾಧ್ಯ ಬರೀ ಆಲ್ರೆಡಿ ಎಕ್ಸಿಸ್ಟ್ ಆಗಿರುವಂತಹ ಸೆಲ್ಸ್ ನಿಂದ, otherwise it cannot, right? So cells are formed, new cells are formed only from non-living, pre-existing cells. It can never form from non-living things. So this is incorrect. Option D, both animal and plant cells have a well-defined cell wall. This is also incorrect. ಯಾಕೆಂದ್ರೆ plant cells ನಲ್ಲಿ cell wall ಇರುತ್ತೆ, animal cells ನಲ್ಲಿ cell wall ಇರೋದಿಲ್ಲ. So ಈ ಪ್ರಶ್ನೆಗೆ ಕರೆಕ್ಟ್ ಆಗಿರೋ ಆನ್ಸರ್ ಇಸ್ ಆಪ್ಷನ್ ಎ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಇನ್ ಪ್ರೊಕ್ಯಾರಿಯೋಟ್ಸ್ ದ ಗ್ಲೈಕೋಕೇಲಿಕ್ಸ್ ವೆನ್ ಇಟ್ ಇಸ್ ಥಿಕ್ is called. ಗ್ಲೈಕೋಕೇಲಿಕ್ಸ್ ಅಂತಂದ್ರೆ ಏನು? ಒಂದು ಬ್ಯಾಕ್ಟೀರಿಯಲ್ ಸೆಲ್ ಅಲ್ಲಿ ಇನ್ನರ್ ಮೋಸ್ಟ್ ಯು ಹ್ಯಾವ್ ದ ಸೆಲ್ ಮೆಂಬ್ರೇನ್, ಅದರ ಆಚೆ ಯು ಹ್ಯಾವ್ ದ ಸೆಲ್ ವಾಲ್, ಅದಕ್ಕೂ ಆಚೆ ಕೆಲವೊಂದು ಬ್ಯಾಕ್ಟೀರಿಯಾಲಿ ಯು ವಿಲ್ ಹ್ಯಾವ್ ಗ್ಲೈಕೋಕೇಲಿಕ್ಸ್. ಈವನ್ ದಿಸ್ ಇಸ್ ಮೇಡ್ ಅಪ್ ಆಫ್ ಕಾರ್ಬೋಹೈಡ್ರೇಟ್ಸ್. ಆಯ್ತಾ? ಸೊ ಇದು ಥಿಕ್ ಆಗಿರ್ಬೋದು ಅಥವಾ ಥಿನ್ ಆಗಿರ್ಬೋದು, ಕೆಲವು ಬ್ಯಾಕ್ಟೀರಿಯಲ್ ಆಬ್ಸೆಂಟೇ ಆಗಿರ್ಬೋದು. ಸೊ ಗ್ಲೈಕೋಕೇಲಿಕ್ಸ್ ಯಾವಾಗ ಥಿಕ್ ಆಗಿರುತ್ತೆ ಅದಕ್ಕೆ ನಾವು ಏನಂತ ಕರಿತೀವಿ? ನಾವು ಅದಕ್ಕೆ ಕ್ಯಾಪ್ಸ್ಯೂಲ್ ಅಂತ ಕರಿತೀವಿ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಸ್ಲೈಮ್ ಲೇಯರ್ ಅಂತ ಅಂದ್ರೇನು? ಸ್ಲೈಮ್ ಲೇಯರ್ ಅಂದ್ರೆ ಲೂಸ್ ಆಗಿರುವಾಗ, ಲೂಸ್ ಶೀತ್ ತರ ಇರುವಾಗ ನಾವು ಸ್ಲೈಮ್ ಲೇಯರ್ ಅಂತ ಕರಿತೀವಿ. ಸೆಲ್ ವಾಲ್ ಅಂತೂ ಇರುತ್ತೆ. ಮೀಸೋಸೋಮ್ ಇಸ್ ಸಮಥಿಂಗ್ ಎಲ್ಸ್. ಮೀಸೋಸೋಮ್ ಇಸ್ ಹೆಲ್ಪ್ಫುಲ್ ಇನ್ ಜನರೇಟಿಂಗ್ ATP ಫಾರ್ ದ ಸೆಲ್. ಓಕೆ, ಸೊ ದಿಸ್ ಇಸ್ ನಾಟ್ ರಿಲೇಟೆಡ್ ಟು ಗ್ಲೈಕೋಕೇಲಿಕ್ಸ್ ಅಟ್ ಆಲ್. ಸೊ ಈ ಪ್ರಶ್ನೆಗೆ ಕರೆಕ್ಟ್ ಆಗಿರೋ ಆನ್ಸರ್ ಇಸ್ ಆಪ್ಷನ್ ಎ. Now let's move on and look at our next question. Which of the following statements is correct? Again, statement based question from 2014. First option, the core of coelom or flagella, coelom or flagellum is the basal body. It is not the basal body, it is called the axoneme. ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ, ಏನು ಹೇಳ್ತೀವಿ ಅದು 9+2 ಅರೇಂಜ್ಮೆಂಟ್ ಬಗ್ಗೆ ಕಲ್ತ್ಕೊಂಡಾಗ ನಾ ಹೇಳಿದ್ದೆ the central core is called the axoneme anta. So this is incorrect. The second option is regarding chloroplast. Chloroplast nalli, plastids. Plastids nalli ಮೂರು ತರ ಇರುತ್ತೆ: chloroplast, leucoplast, ಹಾಗೇನೆ chloroplast, leucoplast, chromoplast ಅಂತ. ಆ ಲ್ಯೂಕೋಪ್ಲಾಸ್ಟ್ ನಲ್ಲಿ ಮೂರು ತರ ಇರುತ್ತೆ: ಎಲಾಯೋಪ್ಲಾಸ್ಟ್, ಎಲ್ಯೂರೋಪ್ಲಾಸ್ಟ್ ಮತ್ತೆ ಅಮೈಲೋಪ್ಲಾಸ್ಟ್ ಅಂತ. ಅದ್ರ ಬೇಸಿಸ್ ಮೇಲೆ ಕೇಳಿರುವಂತಹ ಸ್ಟೇಟ್ಮೆಂಟ್ ಇದು. ಎಲಾಯೋಪ್ಲಾಸ್ಟ್ ಆರ್ ಯೂಸ್ಡ್ to store starch anta kottidare. That is wrong. Elaioplasts are used to store lipids. Starch is stored in amyloplast. Alluroplast store protein. This part is correct, but E part is incorrect. So this statement is incorrect. Membranous extensions into the cytoplasm in cyanobacteria which contain pigments are called chromatophores. Cyanobacteria are photosynthetic prokaryotes. Photosynthetic prokaryotes. Prokaryotes andre cell organelle that are membrane bound irodilla. Prokaryote photosynthesize ಮಾಡಬೇಕು ಅಂತ ಅಂದ್ರೆ ಕ್ಲೋರೋಪ್ಲಾಸ್ಟ್ ಇಲ್ಲದಿದ್ರೆ ಹೆಂಗ್ ಫೋಟೋಸಿಂಥಸೈಸ್ ಮಾಡುತ್ತೆ? ಫೋಟೋಸಿಂಥಸಿಸ್ ಪರ್ಫಾರ್ಮ್ ಮಾಡ್ಬೇಕಂದ್ರೆ ಪಿಗ್ಮೆಂಟ್ಸ್ ಬೇಕು. ಪಿಗ್ಮೆಂಟ್ಸ್ ಯೂಶಲಿ ಕ್ಲೋರೋಪ್ಲಾಸ್ಟ್ ಅಲ್ಲಿ ಇರುತ್ತೆ. ಕ್ಲೋರೋಪ್ಲಾಸ್ಟ್ ಇಲ್ಲದಿದ್ಮೇಲೆ ಇಲ್ಲಿ ಪಿಗ್ಮೆಂಟ್ಸ್ ಎಲ್ಲಿರುತ್ತೆ? ಇದರದ್ದು ಸೆಲ್ ಮೆಂಬ್ರೇನ್ ಏನಿರುತ್ತೆ, ಸೆಲ್ ಮೆಂಬ್ರೇನ್ದು ಎಕ್ಸ್ಟೆನ್ಷನ್ಸ್ ಇರುತ್ತೆ. ಆ ಎಕ್ಸ್ಟೆನ್ಷನ್ಸ್ ನಲ್ಲಿ ಪಿಗ್ಮೆಂಟ್ಸ್ ಪ್ರೆಸೆಂಟ್ ಇರುತ್ತೆ. ಆ ಎಕ್ಸ್ಟೆನ್ಷನ್ಸ್ಗೆ ನಾವು ಕ್ರೊಮ್ಯಾಟೋಫೋರ್ಸ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಅ ಟ್ರೂ ಸ್ಟೇಟ್ಮೆಂಟ್. ಆಪ್ಷನ್ ಡಿ, ಆಕ್ರೋಸೆಂಟ್ರಿಕ್ ಕ್ರೋಮೋಸೋಮ್ಸ್ ಹ್ಯಾವ್ ಓನ್ಲಿ ಒನ್ ಆರ್ಮ್. ಆರ್ಮ್ ಅಂದ್ರೆ ಏನು ಅಂತ ನಾನು ಇನ್ನೊಂದು ಕ್ವೆಶ್ಚನ್ ಅಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಕ್ರೋಸೆಂಟ್ರಿಕ್ ಕ್ರೋಮೋಸೋಮ್ಸ್ಗೆ ಒಂದು ಶಾರ್ಟ್ ಆರ್ಮ್ ಇರುತ್ತೆ, ಒಂದು ಲಾಂಗ್ ಆರ್ಮ್ ಇರುತ್ತೆ, 2 ಆರ್ಮ್ಸ್ ಅಂತೂ ಇದ್ದೇ ಇರುತ್ತೆ. ಸೊ ಇಟ್ ವಿಲ್ ಹ್ಯಾವ್ 2 ಆರ್ಮ್ಸ್ ಬಟ್ ನಾಟ್ 1. ಸೊ ದಿಸ್ ಇಸ್ ಇನ್ಕರೆಕ್ಟ್. ಸೊ ಇಲ್ಲಿ ಕೇಳಿರೋದು ಕರೆಕ್ಟ್ ಆಗಿರೋ ಸ್ಟೇಟ್ಮೆಂಟ್ ಯಾವುದು ಅಂತ? ಇಟ್ ಈಸ್ ಆಪ್ಷನ್ ಸಿ. ಓಕೆನಾ? ಐ ಹೋಪ್ ಇಟ್ ಇಸ್ ಕ್ಲಿಯರ್. ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್ which is asked in 2013. Lysosomes are produced by. Lysosomes ಗೆ suicide bags ಅಂತ ಕರಿತೀವಿ, ನಿಮ್ಗೆ ಗೊತ್ತಿರಬಹುದು.
ಸೊ ಲೈಸೋಸೋಮ್ಸ್ ಒಳಗಡೆ ಹೈಡ್ರೋಲೈಟಿಕ್ ಎನ್ಸೈಮ್ಸ್ ಇರುತ್ತೆ. ಈ ಎನ್ಸೈಮ್ಸ್ ಕ್ಯಾನ್ ಲಿಟರಲಿ ಬ್ರೇಕ್ ಡೌನ್ ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ಲಿಪಿಡ್ಸ್, ನ್ಯೂಕ್ಲಿಕ್ ಆಸಿಡ್ಸ್ ಎಲ್ಲ ಕೂಡ. ಸೊ ಈ ಲೈಸೋಸೋಮ್ಸ್, ಈ ಸೂಯಿಸೈಡ್ ಬ್ಯಾಗ್ಸ್ ನ ಪ್ರೊಡ್ಯೂಸ್ ಮಾಡುವಂತಹ ಇನ್ನೊಂದು ಆರ್ಗನೆಲ್ ಯಾವುದು? ಇಟ್ ಇಸ್ ದಿ ಗಾಲ್ಜಿ ಅಪ್ಯಾರಿಟಸ್ ಆರ್ ದ ಗಾಲ್ಜಿ ಕಾಂಪ್ಲೆಕ್ಸ್. ಸೊ ಈ ಪ್ರಶ್ನೆಗೆ ಕರೆಕ್ಟ್ ಆಗಿರುವ ಆನ್ಸರ್ ಇಸ್ ಆಪ್ಷನ್ ಎ. ಗಾಲ್ಜಿ ಕಾಂಪ್ಲೆಕ್ಸ್ ಏನ್ ಮಾಡುತ್ತೆ ಅಂದ್ರೆ ವೆಸಿಕಲ್ಸ್ ನ ಪಿಂಚ್ ಔಟ್ ಮಾಡುತ್ತೆ ಅಲ್ವಾ. ಸೊ ಯಾವ ವೆಸಿಕಲ್ ಒಳಗಡೆ ಹೈಡ್ರೋಲೈಟಿಕ್ ಎನ್ಸೈಮ್ಸ್ ಇರುವಂತಹ ವೆಸಿಕಲ್ ನ ಪಿಂಚ್ ಔಟ್ ಮಾಡುತ್ತೆ, ದೋಸ್ ವೆಸಿಕಲ್ಸ್ ವಿಲ್ ಬಿಕಮ್ ದ ಲೈಸೋಸೋಮ್ಸ್. ಓಕೆ, ಸೊ ಇಲ್ಲಿ ಏನಾದ್ರೂ ಕಾನ್ಸೆಪ್ಟ್ ಕ್ಲಾರಿಟಿ ಇಲ್ಲದೆ ಕನ್ಫ್ಯೂಷನ್ ಇದ್ರೆ, ನಾವು ಫಸ್ಟ್ PUC ಎಲ್ಲಾ ಚಾಪ್ಟರ್ಸ್ ನ ಅಭಿಯಾನ್ ಬ್ಯಾಚ್ ಕಂಪ್ಲೀಟ್ ಮಾಡಿದೀವಿ. ಯು ಕ್ಯಾನ್ ಗೋ ದೇರ್, ವಾಚ್ ದ ಲೆಕ್ಚರ್ ಅಂಡ್ ಕಮ್ ಬ್ಯಾಕ್ ಅಂಡ್ ಸಿ. ಅವಾಗ ನಿಮ್ಗೆ ಕರೆಕ್ಟ್ ಕ್ಲಾರಿಟಿಯಲ್ಲಿ ಅರ್ಥ ಆಗುತ್ತೆ ಈ ಕ್ವೆಶ್ಚನ್ಸ್. ಓಕೆ, ಸೊ ಮೈಟೊಕಾಂಡ್ರಿಯಾ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಲೂಕೋಪ್ಲಾಸ್ಟ್ ಯಾವುದು ಅಲ್ಲ, ಲೈಸೋಸೋಮ್ಸ್ ಪ್ರೊಡ್ಯೂಸ್ ಮಾಡೋದು ಗಾಲ್ಜಿ ಕಾಂಪ್ಲೆಕ್ಸ್ ಅಥವಾ ಗಾಲ್ಜಿ ಅಪ್ಯಾರಿಟಸ್. ಆಲ್ ರೈಟ್. So here let's take a look at this question. An interconnecting membranous network of the cell composed of vesicles, flattened sacs and tubules are. 2012 ಅಲ್ಲಿ ಕೇಳಿರೋದು ಯಾವುದೋ ಒಂದು ಆರ್ಗನೆಲ್ದು ಬೇರೆ ಬೇರೆ ಪಾರ್ಟ್ಸ್ ನ ಕೊಟ್ಟು ಅದು ಯಾವ ಆರ್ಗನೆಲ್ ಅಂತ ಕೇಳಿದರೆ, ಈ ರೀತಿಯ ವೆಸಿಕಲ್, ಸ್ಯಾಕ್ಸ್ ಅಂಡ್ ಟ್ಯೂಬ್ಯೂಲ್ಸ್ ನಾವು ನೋಡೋದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ. ಸೊ ಈ ಪ್ರಶ್ನೆಗೆ ಕರೆಕ್ಟ್ ಆಗಿರೋ ಆನ್ಸರ್ ಇಸ್ ಆಪ್ಷನ್ ಸಿ. ಓಕೆ, ಸೊ ಬೇರೆ ಏನೆಲ್ಲ ಆಪ್ಷನ್ಸ್ ಇದೆ, ನ್ಯೂಕ್ಲಿಯಸ್, ಮೈಟೊಕಾಂಡ್ರಿಯಾ, ಲೈಸೋಸೋಮ್, ಅಲ್ಲಿ ಈ ಯಾವ ಪಾರ್ಟ್ಸ್ ಕೂಡ ನಾವು ನೋಡೋದಿಲ್ಲ. ಸೊ ದಿಸ್ ಇಸ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಯಾ, this is about prokaryotic cells from 2011. The types of ribosomes found in prokaryotic cells. Prokaryotic cells, eukaryotic cells ಎರಡರಲ್ಲೂ ನಾವು ಒಂದು ಕಾಮನ್ ಆರ್ಗನೆಲ್ ನೋಡಬಹುದು ಅಂತ ಅಂದ್ರೆ ಅದು ರೈಬೋಸೋಮ್. ಪ್ರೊಕ್ಯಾರಿಯೋಟ್ಸ್ ನಲ್ಲಿ, ಯುಕ್ಯಾರಿಯೋಟ್ಸ್ ನಲ್ಲಿ ಏನ್ ಡಿಫರೆನ್ಸ್ ಇದೆ ರೈಬೋಸೋಮ್ಸ್ಗೆ ಅಂತ ಅಂದ್ರೆ, ರೈಬೋಸೋಮ್ಸ್ in prokaryotes in eukaryotes, let's see, prokaryotes nalli it is 70s, eukaryotes nalli it is 80s. Individual subunits, large subunit is small subunit, large subunit, small subunit. Here the large subunit is 50s, small subunit is 30s. In eukaryotes, large subunit is 60s, small subunit is 40s. ಸೊ ಇಲ್ಲಿ ಕೇಳಿರುವಂತದ್ದು ಪ್ರೊಕ್ಯಾರಿಯೋಟ್ಸ್ ನಲ್ಲಿ ಯಾವ ರೀತಿಯ ರೈಬೋಸೋಮ್ಸ್ ನಾವು ನೋಡಬಹುದು, ಇಟ್ ಇಸ್ 70s. ಸೊ ದ ಕರೆಕ್ಟ್ ಆನ್ಸರ್ ಟು ದಿಸ್ ಕ್ವೆಶ್ಚನ್ ಕ್ಲಿಯರ್ಲಿ ಇಸ್ ಆಪ್ಷನ್ ಡಿ. ಓಕೆ, ಸೊ 2009 ಒಂದು ಕ್ವೆಶ್ಚನ್ ನೋಡೋಣ. ದಿಸ್ ಇಸ್ ಅನ್ ಅಪ್ಲಿಕೇಶನ್ ಬೇಸ್ಡ್ ಕ್ವೆಶ್ಚನ್. An RBC and a plant cell that has a very thick cell wall are placed in distilled water. ಒಂದು RBC which is an animal cell ಮತ್ತೆ ಒಂದು plant cell, thick wall ಇರುವಂತಹ plant cell ನ distilled water ನಲ್ಲಿ ಪ್ಲೇಸ್ ಮಾಡಿದ್ದಾರೆ. The solute concentration is the same in both the cells. ಎರಡೂ cells ನಲ್ಲಿ solute concentration ಸೇಮ್ ಇದೆ. What changes would be observed in them? ಸೊ ಒಂದು RBC ಮತ್ತೆ ಒಂದು plant cell ಎರಡನ್ನೂ ಡಿಸ್ಟಿಲ್ಡ್ ವಾಟರ್ ನಲ್ಲಿ ಇಟ್ಟಿದ್ದಾರೆ. ಏನೆಲ್ಲ ಆಗುತ್ತೆ, ಏನಾಗಬಹುದು ನೋಡೋಣ. ಆಪ್ಷನ್ ಎ, ಪ್ಲಾಂಟ್ ಸೆಲ್ ವಿಲ್ ಇನ್ಕ್ರೀಸ್ ಇನ್ ಸೈಜ್ ಅಂಡ್ ಬರ್ಸ್ಟ್ ವೈಲ್ ದಿ RBC ವುಡ್ ರಿಮೇನ್ ಅಬೌಟ್ ದ ಸೇಮ್ ಸೈಜ್. ಸೊ ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಎರಡೂ ಸೆಲ್ಸ್ ನಲ್ಲಿ ಸೊಲ್ಯೂಟ್ ಕಾನ್ಸಂಟ್ರೇಷನ್ ಸೇಮ್ ಇದೆ. ಡಿಸ್ಟಿಲ್ಡ್ ವಾಟರ್ ನಲ್ಲಿ ಯಾವುದೇ ಸೊಲ್ಯೂಟ್ಸ್ ಇರೋದಿಲ್ಲ. ಹಾಗಾಗಿ ಡಿಸ್ಟಿಲ್ಡ್ ವಾಟರ್ ನಲ್ಲಿ ವಾಟರ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ, ವಾಟರ್ ಪೊಟೆನ್ಷಿಯಲ್ ಜಾಸ್ತಿ ಇರುತ್ತೆ. ಎರಡು ಆಸ್ಮೋಸಿಸ್ ನಿಂದ ಎರಡೂ ಸೆಲ್ಸ್ ಒಳಗಡೆ ವಾಟರ್ ಹೋಗುತ್ತೆ, ಎರಡೂ ಸೆಲ್ಸ್ ಸೈಜ್ ಇನ್ಕ್ರೀಸ್ ಮಾಡ್ಕೊಳ್ಳುತ್ತೆ. ಸೊ ಬೋತ್ ಆಪ್ಷನ್ ಬಿ ಅಲ್ಲಿ ಕೊಟ್ಟಿದ್ದಾರೆ, ಬೋತ್ ಪ್ಲಾಂಟ್ ಸೆಲ್ ಅಂಡ್ RBC ವುಡ್ ಡಿಕ್ರೀಸ್ ಇನ್ ಸೈಜ್ ಅಂಡ್ ಕೊಲಾಪ್ಸ್. ಡೆಫಿನೆಟ್ಲಿ ಡಿಕ್ರೀಸ್ ಇನ್ ಸೈಜ್ ಅಂತೂ ಆಗೋದಿಲ್ಲ, ಎರಡೂ ಸೆಲ್ಸ್ ಇನ್ಕ್ರೀಸ್ ತೋರಿಸುತ್ತೆ ಸೈಜ್ ನಲ್ಲಿ. ಬೋತ್ ಪ್ಲಾಂಟ್ ಸೆಲ್ ಅಂಡ್ RBC ವುಡ್ ನಾಟ್ ಅಂಡರ್ಗೋ ಎನಿ ಚೇಂಜ್ ಇಲ್ಲದೆ ಇರೋದಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ವಾಟರ್ ಪೊಟೆನ್ಷಿಯಲ್ ಎರಡರದ್ದು ವೇರಿ ಆಗುತ್ತೆ. ಆಪ್ಷನ್ ಡಿ, ದ RBC ವುಡ್ ಇನ್ಕ್ರೀಸ್ ಇನ್ ಸೈಜ್ ಅಂಡ್ ಬರ್ಸ್ಟ್ ವೈಲ್ ದ ಪ್ಲಾಂಟ್ ಸೆಲ್ ವಿಲ್ ರಿಮೇನ್ ಅಬೌಟ್ ದ ಸೇಮ್ ಸೈಜ್. ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್. ಯಾಕೆ ಹೇಳಿ, ಪ್ಲಾಂಟ್ ಸೆಲ್ ಒಂದು ರಿಜಿಡ್ ಆಗಿರುವಂತಹ ಥಿಕ್ ಆಗಿರುವಂತಹ ಸೆಲ್ ವಾಲ್ ಇದೆ, ಆ ಸೆಲ್ ವಾಲ್ ಬರ್ಸ್ಟ್ ಆಗೋದಕ್ಕೆ ಬಿಡೋದಿಲ್ಲ. ಆದ್ರೆ RBC ಇಸ್ ಅನ್ ಆನಿಮಲ್ ಸೆಲ್ ದಟ್ ಲ್ಯಾಕ್ಸ್ ಅ ಸೆಲ್ ವಾಲ್. ಸೆಲ್ ವಾಲ್ ಇಲ್ಲದೆ ಇರೋ ಕಾರಣದಿಂದ ನೀರ್ ಒಳಗಡೆ ಹೋಗ್ತಾ 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 ಅದರದ್ದು ಸೆಲ್ ವಾಲ್ಯೂಮ್ ಇನ್ಕ್ರೀಸ್ ಆಗಿ ಸೆಲ್ ಸೈಜ್ ಇನ್ಕ್ರೀಸ್ ಆಗಿ ಅಲ್ಟಿಮೇಟ್ಲಿ ಆ ಸೆಲ್ ಬರ್ಸ್ಟ್ ಆಗುತ್ತೆ, ಯಾಕೆಂದ್ರೆ ಅಲ್ಲಿ ಯಾವುದು ಪ್ರೊಟೆಕ್ಟಿವ್ ಸೆಲ್ ವಾಲ್ ಇಲ್ಲ. ಓಕೆನಾ? ಸೊ ಈ ಪ್ರಶ್ನೆಗೆ ಕರೆಕ್ಟ್ ಆಗಿರೋ ಆನ್ಸರ್ ಇಸ್ ಆಪ್ಷನ್ ಡಿ. ಐ ಹೋಪ್ ದಿಸ್ ಇಸ್ ಕ್ಲಿಯರ್.
ಸೊ ಈಗ ನಾವು ಸೆಲ್ ದ ಯೂನಿಟ್ ಆಫ್ ಲೈಫ್ ಚಾಪ್ಟರ್ ನ ಎಲ್ಲಾ ಕ್ವೆಶ್ಚನ್ಸ್ ನ ಫಿನಿಶ್ ಮಾಡಿದೀವಿ. ಲೆಟ್ ಅಸ್ ಡಿಸ್ಕಸ್ ಕ್ವೆಶ್ಚನ್ಸ್ ರಿಗಾರ್ಡಿಂಗ್ ಸೆಲ್ ಸೈಕಲ್ ಅಂಡ್ ಸೆಲ್ ಡಿವಿಷನ್. ಓಕೆ, ಸೊ here is our first question from 2023. ಈ ವರ್ಷ KCET ಇಲ್ಲ, KCET ಅಲ್ಲಿ ಕೇಳಿರುವಂತಹ ಕ್ವೆಶ್ಚನ್ ಇದು. The complex formed by a pair of synapsed homologous chromosomes is called. Synapsed homologous chromosome ಅಂದ್ರೆ homologous chromosome ಎರಡು ಒಟ್ಟಿಗೆ ಬಂದಿರೋದು. ಎರಡು homologous chromosome ಒಟ್ಟಿಗೆ ಬಂದಿರುವಾಗ ಏನಾಗುತ್ತೆ, ಅದಕ್ಕೆ ನಾವು ಬೈವೇಲೆಂಟ್ ಅಂತ ಕರಿತೀವಿ. ಬೈ ಅಂತ ಅಂದ್ರೆ ಏನು, ಎರಡು. ಬೈವೇಲೆಂಟ್ ಅಂತ ಅಂದ್ರೆ ಎರಡು ಕ್ರೋಮೋಸೋಮ್ ಒಟ್ಟಿಗೆ ಬಂದಿದೆ, ಆಗ ನಾವು ಆ ಸೈನಾಪ್ಟೋನಿಮಲ್ ಕಾಂಪ್ಲೆಕ್ಸ್ ಫಾರ್ಮ್ ಆದಾಗ ಏನ್ ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಒಟ್ಟಿಗೆ ಬಂದಿರುತ್ತೆ ಅದಕ್ಕೆ ನಾವು ಬೈವೇಲೆಂಟ್ ಅಂತ ಕರಿತೀವಿ. ದಿಸ್ ಇಸ್ ಅ ವೆರಿ ಡೈರೆಕ್ಟ್ ಕ್ವೆಶ್ಚನ್. ನಾನು ಬಿಗಿನಿಂಗ್ ಅಲ್ಲೇ ಹೇಳಿದ್ದೆ ಮಯೋಸಿಸ್ ಒಂದು ಪ್ರೋಫೇಸ್ ಬೇಸ್ ಮೇಲೆ ತುಂಬಾ ಕ್ವೆಶ್ಚನ್ಸ್ ಬರುತ್ತೆ ಅಂತ. ಹಿಯರ್ ಇಸ್ ಅನ್ ಎಕ್ಸಾಂಪಲ್. ದಿಸ್ ಇಸ್ ಫ್ರಮ್ ಮಯೋಸಿಸ್ ಪ್ರೋಫೇಸ್ ಒಂದು ಕ್ವೆಶ್ಚನ್. ಓಕೆನಾ? ಸೊ ಈ ಪ್ರಶ್ನೆಗೆ ಕರೆಕ್ಟ್ ಆಗಿರುವಂತಹ ಉತ್ತರ ಬೈವೇಲೆಂಟ್. ಯೂನಿವೇಲೆಂಟ್, ಪೆಂಟಾವೇಲೆಂಟ್, ಟ್ರೈಯೆಡ್ ಇದೆಲ್ಲ ನಾವು ನೋಡೋದಿಲ್ಲ ಮಯೋಸಿಸ್ ನಲ್ಲಿ. ಬೈವೇಲೆಂಟ್ ಅಂತ ಕರಿತೀವಿ ಯಾಕಂದ್ರೆ ಎರಡು ಕ್ರೋಮೋಸೋಮ್ ಇದೆ. ಟೆಟ್ರೆಡ್ ಅಂತ ಕರಿಬಹುದು ಯಾಕಂದ್ರೆ 4 ಏನಂತೀವಿ ಕ್ರೊಮ್ಯಾಟಿಡ್ಸ್ ಇರುತ್ತೆ ಅಂತ. ಓಕೆನಾ? ಸೊ ಈ ಕ್ವೆಶ್ಚನ್ ಗೆ ಕರೆಕ್ಟ್ ಆಗಿರೋ ಆನ್ಸರ್ ಇಸ್ ಆಪ್ಷನ್ ಡಿ. ನೌ ಲೆಟ್ಸ್ ಲುಕ್ ಅಟ್ ದಿಸ್ ಕ್ವೆಶ್ಚನ್ 2022. ದಿ ಎನ್ಸೈಮ್ ಇನ್ವಾಲ್ವ್ಡ್ ಇನ್ ಕ್ರಾಸಿಂಗ್ ಓವರ್. ಕ್ರಾಸಿಂಗ್ ಓವರ್ ಅಂದ್ರೆ ಏನ್ ಹೇಳಿ? ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಎರಡು ಒಟ್ಟಿಗೆ ಬರುತ್ತೆ ಮಿಯೋಸಿಸ್ ಅಲ್ಲಿ, ಪ್ರೋಫೇಸ್ 1 ನಲ್ಲಿ ಒಟ್ಟಿಗೆ ಬಂದು ಕೆಲವೊಂದು ಸೆಗ್ಮೆಂಟ್ಸ್ ಆಫ್ ಕ್ರೋಮೋಸೋಮ್ಸ್ ಎಕ್ಸ್ಚೇಂಜ್ ಆಗುತ್ತೆ ಅಲ್ವಾ? ಸೊ ಸಮ್ ಸೆಗ್ಮೆಂಟ್ಸ್ ಆನ್ ದಿಸ್ ಕ್ರೋಮೋಸೋಮ್ ಈ ಕ್ರೋಮೋಸೋಮ್ ಹೋಗುತ್ತೆ, ಈ ಕ್ರೋಮೋಸೋಮ್ ಅಲ್ಲಿ ಇರೋದು ಈ ಕ್ರೋಮೋಸೋಮ್ ಬರುತ್ತೆ. ಸೊ ಅದಕ್ಕೆ ನಾವು ಕ್ರಾಸಿಂಗ್ ಓವರ್ ಅಂತ ಕರಿತೀವಿ. ಈ ಕ್ರಾಸಿಂಗ್ ಓವರ್ ಆಗೋದಕ್ಕೆ ಒಂದ್ ಎನ್ಸೈಮ್ ಕೆಟಲೈಸ್ ಮಾಡುತ್ತೆ, ಒಂದ್ ಎನ್ಸೈಮ್ ಹೆಲ್ಪ್ ಮಾಡುತ್ತೆ. ಆ ಎನ್ಸೈಮ್ ಹೆಸರೇನು ಅಂತ ಕೇಳಿದರೆ ದಟ್ ಎನ್ಸೈಮ್ ಇಸ್ ರೀಕಾಂಬಿನೇಸ್. ರೀಕಾಂಬಿನೇಸ್ ಹೆಲ್ಪ್ಸ್ ಇನ್ ಕ್ರಾಸಿಂಗ್ ಓವರ್. ಓಕೆನಾ? ಎಂಡೋನ್ಯೂಕ್ಲಿಯಸ್, ಲೈಗೇಸು, ಪಾಲಿಮರೇಸು ಇದ್ರ ಬಗ್ಗೆ ಎಲ್ಲ ನೀವು ಸೆಕೆಂಡ್ PUC ಚಾಪ್ಟರ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಮತ್ತೆ ಬಯೋಟೆಕ್ನಾಲಜಿಯಲ್ಲಿ ಕಲ್ತಿರ್ತೀರಾ. ಕ್ರಾಸಿಂಗ್ ಓವರ್ ಅಲ್ಲಿ ಇದು ಯಾವುದು ಇನ್ವಾಲ್ವ್ ಆಗಿರೋದಿಲ್ಲ. ಇನ್ವಾಲ್ವ್ ಆಗಿರೋ ಎನ್ಸೈಮ್ ಇಸ್ ರೀಕಾಂಬಿನೇಸ್. ಓಕೆನಾ? ಹೆಂಗೆ ನೆನ್ಪಿಟ್ಕೊಳ್ಬಹುದು ಅಂದ್ರೆ ಕ್ರಾಸಿಂಗ್ ಓವರ್ ಆಗಿರೋದ್ರಿಂದ ಜೆನೆಟಿಕ್ ರೀಕಾಂಬಿನೇಷನ್ ಆಗುತ್ತೆ. ಜೆನೆಟಿಕ್ ರೀಕಾಂಬಿನೇಷನ್ ಆಗೋದಕ್ಕೆ ಹೆಲ್ಪ್ ಮಾಡೋ ಎನ್ಸೈಮ್ ಹೆಸರು ರೀಕಾಂಬಿನೇಸ್. ಆ ರೀತಿ ನೀವು ನೆನ್ಪಿಟ್ಕೊಳ್ಬಹುದು. ಅದ್ರ ಫಂಕ್ಷನ್ ಏನು ಅಂತ ಹಂಗೆ ನೆನ್ಪಿಟ್ಕೊಳ್ಬಹುದು. ಅಗೇನ್ 2021 ಅಲ್ಲೂ ಕೂಡ ಪ್ರೋಫೇಸ್ 1 ಬಗ್ಗೆ ಕ್ವೆಶ್ಚನ್ ಇದೆ. ಪ್ರೋಫೇಸ್ 1 ಅಲ್ಲಿ 5 ಸಬ್ ಫೇಸಸ್ ಇದೆ. ಯಾವ್ದದು? ಲೆಪ್ಟೋಟೀನ್, ಝೈಗೋಟೀನ್, ಪ್ಯಾಕೆಟೀನ್, ಡಿಪ್ಲೋಟೀನ್, ಡಯಾಕೈನೆಸಿಸ್. ಓಕೆ, ಸೊ ಇದೆಲ್ಲ ಕೂಡ 5 ಫೇಸಸ್, ಸಬ್ ಫೇಸಸ್ ಇನ್ ಪ್ರೋಫೇಸ್ 1. ಓಕೆ, ಇಲ್ಲಿ ಎಕ್ಸಾಕ್ಟ್ ಆಗಿ ಸೀಕ್ವೆನ್ಸ್ ಕೊಟ್ಟಿಲ್ಲ. ಯಾವ ಸೀಕ್ವೆನ್ಸ್ ಅಲ್ಲಿ ಏನ್ ಪ್ರೈಮರಿ ಇಂಪಾರ್ಟೆಂಟ್ ಇವೆಂಟ್ ನಡೆಯುತ್ತೆ ಆ ಇವೆಂಟ್ಸ್ ಸೀಕ್ವೆನ್ಸ್ ಕೊಟ್ಟಿದ್ದಾರೆ. ಸೊ ನಾವು ಅದನ್ನ ಐಡೆಂಟಿಫೈ ಮಾಡಬೇಕು. ಲೆಪ್ಟೋಟೀನ್ ಅಲ್ಲಿ ಬೇಸಿಕಲಿ ಏನಾಗುತ್ತೆ ಅಂತ ಅಂದ್ರೆ ಕಂಡೆನ್ಸೇಷನ್ ಆಗುತ್ತೆ. ಕಂಡೆನ್ಸೇಷನ್ ಆಗುತ್ತೆ. ಝೈಗೋಟೀನ್ ಅಲ್ಲಿ ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಪೇರಿಂಗ್ ಆಗುತ್ತೆ. ಪ್ಯಾಕೆಟೀನ್ ಅಲ್ಲಿ ಕ್ರಾಸಿಂಗ್ ಓವರ್ ಆಗುತ್ತೆ. ಡಿಪ್ಲೋಟೀನ್ ಅಲ್ಲಿ ಕೈಸ್ಮ್ಯಾಟಾ ಫಾರ್ಮ್ ಆಗುತ್ತೆ. ಡಯಾಕೈನೆಸಿಸ್ ಅಲ್ಲಿ ಕೈಸ್ಮ್ಯಾಟಾದು ಟರ್ಮಿನಲೈಸೇಷನ್ ಆಗುತ್ತೆ. ಸೊ ದಿಸ್ ಇಸ್ ದ ಕರೆಕ್ಟ್ ಆರ್ಡರ್. ಇಲ್ಲಿ ನೋಡೋಣ. ಫಸ್ಟ್ ಲೆಪ್ಟೋಟೀನ್ ಅಲ್ಲಿ ಏನಾಗುತ್ತೆ? ಕಂಡೆನ್ಸೇಷನ್. ಕಂಡೆನ್ಸೇಷನ್ ಇವ್ರು ಕೊಟ್ಟಿಲ್ಲ, ಬರೀ 1 2 3 4 ಇವೆಂಟ್ಸ್ ಮಾತ್ರ ಕೊಟ್ಟಿದ್ದಾರೆ, ಕಂಡೆನ್ಸೇಷನ್ ಕೊಟ್ಟಿಲ್ಲ. ಸೆಕೆಂಡ್ ಅಲ್ಲಿ ಝೈಗೋಟೀನ್ ಅಲ್ಲಿ ಪೇರಿಂಗ್ ಆಗುತ್ತೆ. ಪೇರಿಂಗ್ ಗೆ ನಾವು ಸೈನಾಪ್ಸಿಸ್ ಅಂತ ಕರಿತೀವಿ. ಸೊ ಈ ಸಿನಾಪ್ಸಿಸ್ ಅಥವಾ ಸೈನಾಪ್ಸಿಸ್ ಇಸ್ ದ ಫಸ್ಟ್ ಒನ್. ಸೊ ಇದಾಗದು ಝೈಗೋಟೀನ್ ನಲ್ಲಿ. ಝೈಗೋಟೀನ್ ಅಲ್ಲಿ ಸೈನಾಪ್ಸಿಸ್ ಆಗುತ್ತೆ. ಅದಾದ ನಂತರ ಪ್ಯಾಕೆಟೀನ್ ನಲ್ಲಿ ಕ್ರಾಸಿಂಗ್ ಓವರ್ ಆಗುತ್ತೆ. ಅದಾದ್ಮೇಲೆ ಕ್ರಾಸ್ ಓವರ್ ಆದ್ಮೇಲೆ ಹೋಮೋಲಾಗಸ್ ಕ್ರೋಮೋಸೋಮ್ ಸೆಪರೇಟ್ ಆಗಕ್ಕೆ ಟ್ರೈ ಮಾಡುತ್ತೆ. ಅವಾಗ ಕೆಲವೊಂದು ಜಾಗದಲ್ಲಿ ಇನ್ನ ಅಟ್ಯಾಚ್ ಆಗಿ ಎಗ್ ಶೇಪ್ ಸ್ಟ್ರಕ್ಚರ್ಸ್ ಗಳು ಕೈಸ್ಮ್ಯಾಟಾನ ಫಾರ್ಮ್ ಮಾಡುತ್ತೆ. ಸೊ ಕೈಸ್ಮ್ಯಾಟಾ ಫಾರ್ಮ್ ಆಗೋದು ಡಿಪ್ಲೋಟೀನ್ ನಲ್ಲಿ. ಇದಾದ ನಂತರ ಟರ್ಮಿನಲೈಸೇಷನ್ ಆಫ್ ಕೈಸ್ಮ್ಯಾಟಾ ಆಗೋದು ಡಯಾಕೈನೆಸಿಸ್ ನಲ್ಲಿ. ಸೊ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಕರೆಕ್ಟ್ ಆಗಿರೋ ಆಪ್ಷನ್ ಇಸ್ ಆಪ್ಷನ್ ಎ. ಫಸ್ಟ್ ಏನಾಗುತ್ತೆ? ಕಂಡೆನ್ಸೇಷನ್, ಆಮೇಲೆ ಸೈನಾಪ್ಸಿಸ್, ಆಮೇಲೆ ಎಗ್ ಶೇಪ್ಡ್ ಕೈಸ್ಮ್ಯಾಟಾ, ಆಮೇಲೆ ಟರ್ಮಿನಲೈಸೇಷನ್ ಆಫ್ ಕೈಸ್ಮ್ಯಾಟಾ. ಸೈನಾಪ್ಸಿಸ್ ನೋಡಿ, ಫಸ್ಟ್ ಲೆಪ್ಟೋಟೀನ್ ಫಸ್ಟ್ ಫೇಸ್ ಅಲ್ಲಿ ಏನಾಗುತ್ತೆ?
ಕಂಡೆನ್ಸ್ ಆಗಿರುವಂತಹ ಕ್ರೊಮ್ಯಾಟಿನ್ ಏನಿದೆ ಸೆಲ್ ಒಳಗಡೆ ಅದು ಕಂಡೆನ್ಸ್ ಆಗಿ ಕ್ರೋಮೋಸೋಮ್ಸ್ ನ ಫಾರ್ಮ್ ಮಾಡುತ್ತೆ. ಕ್ರೋಮೋಸೋಮ್ಸ್ ಝೈಗೋಟಿನಲ್ಲಿ ಕ್ರಾಸಿಂಗ್ ಪೇರಿಂಗ್ ಅಪ್ ಆಗುತ್ತೆ, ಅದಕ್ಕೆ ನಾವು ಸಿನಾಪ್ಸಿಸ್ ಅಂತ ಕರಿತೀವಿ. ಪ್ಯಾಕಿಟಿನಲ್ಲಿ ಕ್ರಾಸಿಂಗ್ ಓವರ್ ಆಗುತ್ತೆ. ಡಿಪ್ಲೋಟಿನಲ್ಲಿ ಎಕ್ಸ್ ಶೇಪ್ ಸ್ಟ್ರಕ್ಚರ್ ಫಾರ್ಮ್ ಮಾಡುತ್ತೆ, ಕೈಸ್ಮ್ಯಾಟ ಅಂತ ಕರಿತೀವಿ. ಫೈನಲಿ ಡಯಾಕೈನೆಸಿಸ್ ನಲ್ಲಿ ಟರ್ಮಿನಲೈಸೇಷನ್ ಆಗುತ್ತೆ. ಇದನ್ನ ನೀವು ಹಿಂಗ್ ನೆನ್ಪಿಟ್ಕೊಳ್ಬಹುದು. ಹಿಯರ್ ಯು ಹ್ಯಾವ್ ಲೆಪ್ಟೋಟೀನ್ ಕಂಡೆನ್ಸೇಷನ್, ಝೈಗೋಟೀನ್ synapsis, ಪ್ಯಾಕಿಟೀನ್ ಕ್ರಾಸಿಂಗ್ ಓವರ್, ಡಿಪ್ಲೋಟೀನ್ ಕೈಸ್ಮ್ಯಾಟ, ಡಯಾಕೈನೆಸಿಸ್ ಟರ್ಮಿನಲೈಸೇಷನ್. ಈ ರೀತಿ ನೀವು ನೆನ್ಪಿಟ್ಕೊಳ್ಬಹುದು. ಓಕೆನಾ? ಸೊ ನಾವು ಲೆಟ್ಸ್ ಮೂವ್ ಆನ್ ಟು ಅವರ್ ನೆಕ್ಸ್ಟ್ ಕ್ವೆಶ್ಚನ್. ಐಡೆಂಟಿಫೈ ದಿ ಇವೆಂಟ್ ಇನ್ ಮಯೋಸಿಸ್ ಮೀಡಿಯೇಟೆಡ್ ಬೈ ದಿ ಎನ್ಸೈಮ್ ರೀಕಾಂಬಿನೇಸ್. 2020 ಅಲ್ಲಿ ಕೇಳಿರುವಂತಹ ಕ್ವೆಶ್ಚನ್ ಇದು. ರೀಕಾಂಬಿನೇಸ್ ಅದು ಫಂಕ್ಷನ್ ಕೊಟ್ಬಿಟ್ಟು ಯಾವ್ದಾದ್ರು ಎನ್ಸೈಮ್ ಅಂತ ಪ್ರೀವಿಯಸ್ಲಿ ಕೇಳಿದ್ರು. ಇವಾಗ ಅದೇ ರೀಕಾಂಬಿನೇಸ್ ನ ಕ್ವೆಶ್ಚನ್ ಅಲ್ಲಿ ಕೊಟ್ಟು ಅದರ ಫಂಕ್ಷನ್ ಏನು ಅಂತ ಕೇಳಿದ್ದಾರೆ. ಯಾವ ಇವೆಂಟ್ ನ ರೀಕಾಂಬಿನೇಸ್ ಎನ್ಸೈಮ್ ಮೀಡಿಯೇಟ್ ಮಾಡುತ್ತೆ ಅಂತ. ಇಸ್ ಇಟ್ ಇಂಟರ್ಕೈನೆಸಿಸ್, ಇಸ್ ಇಟ್ ಸೈನಾಪ್ಟಿಕ್ ಪೇರಿಂಗ್, ಇಸ್ ಇಟ್ ಟರ್ಮಿನಲೈಸೇಷನ್, ಇಸ್ ಇಟ್ ಕ್ರಾಸಿಂಗ್ ಓವರ್? ಡೆಫಿನೆಟ್ಲಿ ಇನ್ನ 2 ಕ್ವೆಶ್ಚನ್ ಮುಂಚೆ ಅಷ್ಟೇ ಎಕ್ಸ್ಪ್ಲೇನ್ ಮಾಡಿದೀನಿ ಇನ್ ಡೀಟೇಲ್. ರೀಕಾಂಬಿನೇಸ್ ಅನ್ನೋ ಎನ್ಸೈಮ್ ಮೀಡಿಯೇಟ್ಸ್ ಕ್ರಾಸಿಂಗ್ ಓವರ್. ಕ್ರಾಸಿಂಗ್ ಓವರ್ ಏನ್ ಪ್ಯಾಕೆಟಿನಲ್ಲಿ ಆಗುತ್ತೆ, ಸೆಗ್ಮೆಂಟ್ಸ್ ಆಫ್ ಕ್ರೋಮೋಸೋಮ್ಸ್ ಎಕ್ಸ್ಚೇಂಜ್ ಆಗುತ್ತೆ ಬಿಟ್ವೀನ್ ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಅಂತ ಹೇಳಿದ್ದೆ. ಅದನ್ನ ಮೀಡಿಯೇಟ್ ಮಾಡುವಂತಹ ಎನ್ಸೈಮ್ ಇಸ್ ರೀಕಾಂಬಿನೇಸ್. ಪೇರಿಂಗ್ಗೆ, ಇಂಟರ್ಕೈನೆಸಿಸ್ಗೆ, ಟರ್ಮಿನಲೈಸೇಷನ್ಗೆ ರೀಕಾಂಬಿನೇಸ್ ಹೆಲ್ಪ್ ಮಾಡೋದಿಲ್ಲ. ಸೊ ದ ಕರೆಕ್ಟ್ ಆನ್ಸರ್ ಟು ದಿಸ್ ಕ್ವೆಶ್ಚನ್ ಇಸ್ ವೆರಿ ಡೈರೆಕ್ಟ್, ವೆರಿ ಈಸಿ. ಆಪ್ಷನ್ ಡಿ, ಕ್ರಾಸಿಂಗ್ ಓವರ್. ಎಲ್ಲೆಲ್ಲಿ ರೀಕಾಂಬಿನೇಸ್ ಹೆಸರು ಬರುತ್ತೆ, ನೀವು ರೀಕಾಂಬಿನೇಷನ್ ಕ್ರಾಸಿಂಗ್ ಓವರ್ ಅಂತ ಇದ್ರೆ ಯೂಶಲಿ ಅದೇ ಆನ್ಸರ್ ಇರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ನೋಡೋಣ. ಸೆಲ್ಸ್ ಇನ್ ದ ಕ್ವೀಸೆಂಟ್ ಸ್ಟೇಜ್ ಆರ್ G0 ಸ್ಟೇಜ್. ನಮ್ಮ ಸೆಲ್ ಸೈಕಲ್ ಅಲ್ಲಿ G1 ಫೇಸ್ ಇದೆ, S ಫೇಸ್ ಇದೆ, G0 ಫೇಸ್ ಇದೆ, M ಫೇಸ್ ಇದೆ, G2 ಫೇಸ್ ಇದೆ, M ಫೇಸ್ ಇದೆ. ಹಾಗೆಯೇ G0 ಫೇಸ್ ಅಂತ ಕೂಡ ಇದೆ. ಅದು ಕೆಲವು ಸೆಲ್ಸ್ ಮಾತ್ರ ಆ ಫೇಸ್ ಒಳಗಡೆ ಹೋಗುತ್ತೆ. ನಮ್ಮ ಬಾಡಿಯಲ್ಲಿರೋ ಪ್ರತಿ ಸೆಲ್ಲು ಯಾವಾಗ್ಲೂ ಡಿವೈಡ್ ಆಗ್ತಾ ಇರಲ್ಲ ಅಲ್ವಾ? ಸೊ ಕೆಲವೊಂದು ಸೆಲ್ಸ್ ಗ್ರೋ ಆಗಿ G1 ಫೇಸ್ ಆದ್ಮೇಲೆ ಇನ್ಕ್ರೀಸ್ ಇನ್ ಸೆಲ್ ಸೈಜ್, ಸೆಲ್ ವಾಲ್ಯೂಮ್ ನ ತೋರಿಸಿ ಅದಾದ್ಮೇಲೆ S ಫೇಸ್ ಒಳಗಡೆ ಎಂಟರ್ ಮಾಡಲ್ಲ, DNA ರೆಪ್ಲಿಕೇಶನ್ ಮಾಡಲ್ಲ. G1 ಫೇಸ್ ಆದ ನಂತರ ಸೆಲ್ ಸೈಕಲ್ ನ ಎಕ್ಸಿಟ್ ಮಾಡಿ ಒಂದು G0 ಫೇಸ್ ಅಲ್ಲಿ ಇರುತ್ತೆ. G0 ಫೇಸ್ ಅಲ್ಲಿರುವಂತಹ ಸೆಲ್ಸ್ ಆರ್ ನಾಟ್ ಡೆಡ್ ಸೆಲ್ಸ್, ದೇ ಆರ್ ನಾಟ್ ಇನ್ಆಕ್ಟಿವ್ ಸೆಲ್ಸ್, ದೇ ಆರ್ ಮೆಟಬಾಲಿಕಲಿ ಆಕ್ಟಿವ್, ಪರ್ಫಾರ್ಮಿಂಗ್ ಆಲ್ ಲೈಫ್ ಫಂಕ್ಷನ್ಸ್, ಆಲ್ ಪ್ರಾಸೆಸಸ್ ಆಫ್ ಲೈಫ್. ಬಟ್ ಅದು ಸೆಲ್ ಡಿವಿಷನ್ ಮಾತ್ರ ಆಗಲ್ಲ. ಓಕೆನಾ? ಸೊ ಇಲ್ಲಿ ಕೊಟ್ಟಿದ್ದಾರೆ ಕ್ವೀಸೆಂಟ್ ಸ್ಟೇಜ್ ಅಲ್ಲಿರುವಂತಹ ಸೆಲ್ಸ್ ಕ್ಯಾನ್ಸರಸ್ ಆಗುತ್ತೆ ಅಂತ. ದಟ್ ಇಸ್ ಇನ್ಕರೆಕ್ಟ್. ದೇ ಶೋ ಇಂಡೆಫಿನಿಟ್ ಪ್ರಾಲಿಫರೇಷನ್ ಅಂತಂದ್ರೆ ಯಾವಾಗ್ಲೂ ಡಿವೈಡ್ ಆಗ್ತಾ ಇರುತ್ತೆ ಅಂತ. ಅದು ಇನ್ಕರೆಕ್ಟ್. ದೇ ರಿಮೇನ್ ಮೆಟಬಾಲಿಕಲಿ ಇನ್ಆಕ್ಟಿವ್. ದಟ್ ಇಸ್ ಇನ್ಕರೆಕ್ಟ್. ದೇ ಆರ್ ಲಿವಿಂಗ್ ಸೆಲ್ಸ್. ದೇ ಶೋ ಆಲ್ ಸೈನ್ಸ್ ಆಫ್ ಮೆಟಬಾಲಿಸಮ್. ಮೆಟಬಾಲಿಕಲಿ ಆಕ್ಟಿವ್ ಆಗಿರುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ಕರೆಕ್ಟ್ ಆಗಿರೋ ಆನ್ಸರ್ ಇಸ್ ಆಪ್ಷನ್ ಡಿ. ಆಲ್ ರೈಟ್. ನೌ ಲೆಟ್ಸ್ ಮೂವ್ ಆನ್ ಟು ಅವರ್ ನೆಕ್ಸ್ಟ್ ಕ್ವೆಶ್ಚನ್ ಫ್ರಮ್ 2016. Again, what is the function of the enzyme recombinase? Third time recombinase related question ಬರ್ತಾ ಇರೋದು. What is the function of the enzyme recombinase during meiosis? Formation of synaptonemal complex, crossing over between non-sister chromatids, condensation of chromosomes, alignment of bivalent chromosomes on equatorial plate. ಯಾವುದು recombinase ಅಂದ ತಕ್ಷಣ ಏನ್ ನೆನಪಾಗಬೇಕು ಅಂತ ನಾನು ಹೇಳಿದ್ದೆ ನಿಮಗೆ? ಕ್ರಾಸಿಂಗ್ ಓವರ್. recombinase is the enzyme that mediates crossing over between non-sister chromatids. Okay, so the correct answer to this question is option B. Now, next question. 2014 the question idu. The centrosome duplicates during. ಯಾವ ಟೈಮಲ್ಲಿ ಸೆಂಟ್ರೋಸೋಮ್ ಡ್ಯೂಪ್ಲಿಕೇಟ್ ಆಗುತ್ತೆ? ಸೆಂಟ್ರೋಸೋಮ್ ಇಸ್ ಅನ್ ಆರ್ಗನೆಲ್ ದಟ್ ಇಸ್ ಪ್ರೆಸೆಂಟ್ ಓನ್ಲಿ ಇನ್ ಆನಿಮಲ್ ಸೆಲ್ಸ್. ಆಯ್ತಾ? ಸೊ ಈ ಆನಿಮಲ್ ಸೆಲ್ಸ್ ನಲ್ಲಿರುವಂತಹ ಸೆಂಟ್ರೋಸೋಮ್ ಯಾವಾಗ ಎಕ್ಸ್ಟ್ರಾ ಕಾಪಿ ಮಾಡ್ಕೊಳುತ್ತೆ ಸೆಲ್ ಸೈಕಲ್ ನಲ್ಲಿ? G2 ಫೇಸ್ ಅಲ್ಲ, S ಫೇಸ್ ಅಲ್ಲ, ಪ್ರೋ ಫೇಸ್ ಅಲ್ಲ, G1 ಫೇಸ್ ಅಲ್ಲ. S ಫೇಸ್ಗೆ ನಾವು ಸಿಂಥಸಿಸ್ ಫೇಸ್ ಅಂತ ಕರಿತೀವಿ. S ಫೇಸ್ ಅಲ್ಲಿ 2 ಕಾಪೀಸ್ ಮಾಡ್ಕೊಳುತ್ತೆ. ಒಂದು DNA will make an extra copy of itself and centrioles in animal cells also will make an extra copy. So ಈ ಪ್ರಶ್ನೆಗೆ ಕರೆಕ್ಟ್ ಆಗಿರೋ ಆನ್ಸರ್ ಇಸ್ ಆಪ್ಷನ್ ಬಿ. S ಫೇಸ್ ಆಫ್ ಸೆಲ್ ಸೈಕಲ್ ಅಲ್ಲಿ ಸೆಂಟ್ರೋಸೋಮ್ಸ್ ಇನ್ ಆನಿಮಲ್ ಸೆಲ್ಸ್ ವಿಲ್ ಮೇಕ್ ಎನ್ ಎಕ್ಸ್ಟ್ರಾ ಕಾಪಿ. ಸೆಂಟ್ರೋಸೋಮ್ ಅಂದ್ರೆ ಗೊತ್ತಲ್ವಾ? ಅದ್ರಲ್ಲಿ 2 ಸೆಂಟ್ರಿಯೋಲ್ ಇರುತ್ತೆ, ಪರ್ಪೆಂಡಿಕ್ಯುಲರ್ ಆಗಿ ರೇಂಜ್ ಆಗಿರುತ್ತೆ, ಆಸ್ಟರ್ ಫೈಬರ್ ಪ್ರೊಡ್ಯೂಸ್ ಮಾಡುತ್ತೆ, ಹಾಗೇನೆ ಅದು ಸ್ಪಿಂಡಲ್ ಫೈಬರ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ ಆನಿಮಲ್ ಸೆಲ್ಸ್ ನಲ್ಲಿ ಅಲ್ವಾ? ಸೊ ದ್ಯಾಟ್ ಇಸ್ ದ ಸೆಂಟ್ರೋಸೋಮ್. ಅದು ಡುಪ್ಲಿಕೇಟ್ ಆಗುತ್ತೆ. ನಾರ್ಮಲ್ ಆಗಿ ಒಂದ್ ಸೆಲ್ ಒಂದೇ ಇರುತ್ತೆ,
ಒಂದು ಸೆಲ್ ಡ್ಯೂಪ್ಲಿಕೇಟ್, ಒಂದು ಸೆಲ್ ಡಿವೈಡ್ ಆಗಬೇಕು, ಒಂದು ಸೆಲ್ ಇಂದ 2 ಸೆಲ್ ಪ್ರೊಡ್ಯೂಸ್ ಮಾಡಬೇಕು ಅಂದ್ರೆ ಅವಾಗ ಪ್ರತಿ ಸೆಲ್ಗೂ ಒಂದೊಂದು ಸೆಂಟ್ರೋಸೋಮ್ ಹೋಗ್ಬೇಕಲ್ವಾ. ಸೊ ಡಿವೈಡ್ ಆಗೋ ಮುಂಚೆ ಅದೊಂದು ಎಕ್ಸ್ಟ್ರಾ ಕಾಪಿನ ಮಾಡ್ಕೊಳ್ಬೇಕು. ಆ ಎಕ್ಸ್ಟ್ರಾ ಕಾಪಿನ ಅದ್ ಮಾಡ್ಕೊಳ್ಳೋದು ಎಸ್ ಫೇಸ್ ನಲ್ಲಿ. ಸೊ ಈ ಪ್ರಶ್ನೆಗೆ ಕರೆಕ್ಟ್ ಆಗಿರೋ ಆನ್ಸರ್ ಇಸ್ ಆಪ್ಷನ್ ಬಿ. ನಾವು ಲೆಟ್ಸ್ ಲುಕ್ ಅಟ್ ದಿಸ್ ಕ್ವೆಶ್ಚನ್ KCET 2013. ಮತ್ತೆ ನಾನು ಹೇಳಿದ್ದೀನಿ ಮಯೋಸಿಸ್ 1 ನಲ್ಲಿ ಪ್ರೋಫೇಸ್ 1 ಅಲ್ಲಿ ಎಷ್ಟು ಕ್ವೆಶ್ಚನ್ಸ್ ಬರುತ್ತೆ ಅಂತ ನೋಡಿ. ದಿಸ್ ಇಸ್ ರಿಗಾರ್ಡಿಂಗ್ ಮಯೋಸಿಸ್ 1. ಮಯೋಸಿಸ್ 1 ನಲ್ಲಿ ಬೈವೇಲೆಂಟ್ ಕನ್ಸಿಸ್ಟ್ ಆಫ್, ಬೈವೇಲೆಂಟ್ ಅಂದ್ರೆ ನಾನು ಇನಿಷಿಯಲಿ ಇನ್ನೊಂದು ಕ್ವೆಶ್ಚನ್ ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಪ್ರೋಫೇಸ್ 1 ಅಲ್ಲಿ ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಒಟ್ಟಿಗೆ ಬರುತ್ತೆ, ಪೇರಿಂಗ್ ಆಗುತ್ತೆ, ಅದಕ್ಕೆ ಏನ್ ರಿಸಲ್ಟಿಂಗ್ ಏನ್ ಫಾರ್ಮ್ ಮಾಡುತ್ತೆ ಅದಕ್ಕೆ ನಾವು ಬೈವೇಲೆಂಟ್ ಅಂತ ಕರಿತೀವಿ. ಈ ಬೈವೇಲೆಂಟ್ ನಲ್ಲಿ ಎಷ್ಟು ಕ್ರೋಮೋಸೋಮ್ಸ್ ಇದೆ, ಎಷ್ಟು ಕ್ರೊಮ್ಯಾಟಿಡ್ಸ್ ಇದೆ, ಎಷ್ಟು ಸೆಂಟ್ರೋಮಿಯರ್ ಇದೆ ಅದನ್ನ ಇಲ್ಲಿ ಕೇಳಿದ್ದಾರೆ. ಒಂದು ಬೈವೇಲೆಂಟ್ ನಲ್ಲಿ ಈ ರೀತಿ ಒಂದು ಕ್ರೋಮೋಸೋಮ್ ಮತ್ತೆ ಇನ್ನೊಂದು ಕ್ರೋಮೋಸೋಮ್ ಒಟ್ಟಿಗೆ ಬಂದಾಗ ಎಷ್ಟು ಕ್ರೊಮ್ಯಾಟಿಡ್ಸ್ ಇರುತ್ತೆ? 1 2 3 4 ಕ್ರೊಮ್ಯಾಟಿಡ್ಸ್ ಇರುತ್ತೆ. ಎಷ್ಟು ಸೆಂಟ್ರೋಮಿಯರ್ ಇರುತ್ತೆ? 1 2 2 ಸೆಂಟ್ರೋಮಿಯರ್ ಇರುತ್ತೆ. ಹಾಗಾಗಿ ಕರೆಕ್ಟ್ ಆನ್ಸರ್ ಟು ದಿಸ್ ಕ್ವೆಶ್ಚನ್ ಇಸ್ ಆಪ್ಷನ್ ಎ. ಟೋಟಲ್ ಆಗಿ 1 2 3 4 ಕ್ರೊಮ್ಯಾಟಿಡ್ ಇರುತ್ತೆ, ಮತ್ತೆ ಪ್ರತಿ ಕ್ರೋಮೋಸೋಮ್ ನಿಂದ 1 ಸೆಂಟ್ರೋಮಿಯರ್, ಹಾಗಾಗಿ 2 ಸೆಂಟ್ರೋಮಿಯರ್ ಇರುತ್ತೆ. ಸೊ ದ ಕರೆಕ್ಟ್ ಆನ್ಸರ್ ಟು ದಿಸ್ ಕ್ವೆಶ್ಚನ್ ಇಸ್ ಆಪ್ಷನ್ ಎ. ಎಷ್ಟು ಆರ್ಮ್ಸ್ ಇರುತ್ತೆ ಅಂತ ಕೇಳಿದ್ರೆ 1 2 3 4 5 6 7 8. ಆಕ್ಚುಲಿ ಆರ್ಮ್ಸ್ ಡಿಪೆಂಡ್ಸ್ ಆನ್ ಯಾವ ರೀತಿಯ ಕ್ರೋಮೋಸೋಮ್ ಅದು ಅಂತ. ಟೀಲೋಸೆಂಟ್ರಿಕ್ ಕ್ರೋಮೋಸೋಮ್ ಆದ್ರೆ ಪ್ರತಿ ಕ್ರೋಮೋಸೋಮ್ ಒಂದೇ ಆರ್ಮ್ ಇರುತ್ತೆ. ಬೇರೆ ರೀತಿಯ ಕ್ರೋಮೋಸೋಮ್ಸ್ ಆದ್ರೆ ಪ್ರತಿ ಕ್ರೋಮೋಸೋಮ್ಗೆ 2 ಕ್ರೊಮ್ಯಾಟಿಡ್ ಇದ್ದಾಗ 4 ಆರ್ಮ್ಸ್ ಇರುತ್ತೆ. ಓಕೆನಾ? ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಟು ದಿಸ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಅಗೇನ್ ಇಟ್ ಇಸ್ ರಿಲೇಟೆಡ್ ಟು ಕ್ರಾಸಿಂಗ್ ಓವರ್. ಇದು ಕೇಳಿರೋದು KCET 2012 ಅಲ್ಲಿ. ವಿಸಿಬಲ್ ಎಕ್ಸ್ಪ್ರೆಷನ್ ಆಫ್ ದ ಜೆನೆಟಿಕ್ ಫಿನಾಮಿನನ್ ಆಫ್ ಕ್ರಾಸಿಂಗ್ ಓವರ್. ಕ್ರಾಸಿಂಗ್ ಓವರ್ ಆಗ್ತಾ ಇದೆ ಅಂತ ನಮಗೆ ಗೊತ್ತು. ಜೆನೆಟಿಕ್ ಸೆಗ್ಮೆಂಟ್ಸ್ ಅಥವಾ ಸೆಗ್ಮೆಂಟ್ಸ್ ಆಫ್ ಕ್ರೋಮೋಸೋಮ್ಸ್ ಎಕ್ಸ್ಚೇಂಜ್ ಆಗ್ತಾ ಇದೆ ಬಿಟ್ವೀನ್ ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಆಫ್ ಹೋಮೋಲಾಗಸ್ ಕ್ರೋಮೋಸೋಮ್ಸ್. ಇದು ನಮಗೆ ಗೊತ್ತು. ಇದು ಆಗಿದೆ ಅನ್ನೋದಕ್ಕೆ ನಮಗೆ ವಿಸಿಬಲಿ ಹೆಂಗ್ ಗೊತ್ತಾಗುತ್ತೆ? ಹೌ ಡು ವಿ ನೋ ವಾಟ್ ಇಸ್ ದ ವಿಸಿಬಲ್ ಎಕ್ಸ್ಪ್ರೆಷನ್ ಆಫ್ ಜೆನೆಟಿಕ್ ಫಿನಾಮಿನನ್ ಆಫ್ ಕ್ರಾಸಿಂಗ್ ಓವರ್? ಕ್ರಾಸಿಂಗ್ ಓವರ್ ಆಗೋ ಕಾರಣದಿಂದ ವಿ ಕ್ಯಾನ್ ಸಿ ರೀಕಾಂಬಿನೇಷನ್. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಫ್ಯಾಮಿಲಿಯಲ್ಲಿ 4 ಜನ ಇದ್ದಾರೆ, ಒಂದು ತಂದೆ ತಾಯಿ ಮತ್ತೆ ಅವ್ರದ್ದು 2 ಮಕ್ಕಳು ಅಂತ ಅಂದ್ರೆ ಆ 2 ಮಕ್ಕಳು ಸೇಮ್ ಸೆಟ್ ಆಫ್ ಪೇರೆಂಟ್ಸ್ಗೆ ಬಾರ್ನ್ ಆಗಿದ್ರು ಕೂಡ ಅವರಿಬ್ರು ಐಡೆಂಟಿಕಲ್ ಆಗಿರೋದಿಲ್ಲ. ಅವರಿಬ್ರಲ್ಲೂ ಕೂಡ ಡಿಫ್ರೆನ್ಸಸ್ ಇರುತ್ತೆ ವಿತ್ ರೆಸ್ಪೆಕ್ಟ್ ಟು ದಿ ಫಿನೋಟಿಪಿಕ್ ಕ್ಯಾರೆಕ್ಟರ್ಸ್. ಫಾರ್ ಎಕ್ಸಾಂಪಲ್ ಒಬ್ಬರಿಗೆ ಕರ್ಲಿ ಹೇರ್ ಇರ್ಬೋದು, ಒಬ್ಬರಿಗೆ ಸ್ಟ್ರೇಟ್ ಇರ್ಬೋದು, ಒಬ್ರು ಕಣ್ ಬ್ರೌನ್ ಕಲರ್ ಡಾರ್ಕ್ ಬ್ರೌನ್ ಇರ್ಬೋದು, ಇನ್ನೊಬ್ರದ್ದು ಬ್ಲಾಕ್ ಕಲರ್ ಇರ್ಬೋದು. ಈ ರೀತಿ ಆ 2 ಮಕ್ಕಳು ದೋ ದೇ ಆರ್ ಬಾರ್ನ್ ಟು ದ ಸೇಮ್ ಸೆಟ್ ಆಫ್ ಪೇರೆಂಟ್ಸ್ ಡಿಫರೆನ್ಸ್ ನ ತೋರಿಸುತ್ತೆ. ಆ ಡಿಫರೆನ್ಸ್ಗೆ ಏನ್ ಕಾರಣ ಅಂತ ಅಂದ್ರೆ ಗ್ಯಾಮೀಟ್ಸ್ ಪ್ರೊಡ್ಯೂಸ್ ಮಾಡುವಾಗ ಅವ್ರ ಪೇರೆಂಟ್ಸ್ ನಲ್ಲಿ ರೀಕಾಂಬಿನೇಷನ್ ಆಗಿರುತ್ತೆ. ಆ ರೀಕಾಂಬಿನೇಷನ್ ಇಂದ ಈ ವೇರಿಯೇಷನ್ ನಾವು ನೋಡಬಹುದು. ಸೊ ರೀಕಾಂಬಿನೇಷನ್ ಆಗೋದಕ್ಕೆ ಕಾರಣ ಏನು ಅಂತ ಅಂದ್ರೆ ಕ್ರಾಸಿಂಗ್ ಓವರ್. ಸೊ ವಿಸಿಬಲ್ ಎಕ್ಸ್ಪ್ರೆಷನ್ ಆಫ್ ಜೆನೆಟಿಕ್ ಫಿನಾಮಿನನ್ ಆಫ್ ಕ್ರಾಸಿಂಗ್ ಓವರ್ ಇಸ್ ವಾಟ್ ವಿ ಕಾಲ್ ರೀಕಾಂಬಿನೇಷನ್. ಬೇರೆ ಬೇರೆ ಏನ್ ಹೇಳ್ತೀವಿ ಕಾಂಬಿನೇಷನ್ಸ್ ನಲ್ಲಿ ನಾವು ಕ್ಯಾರೆಕ್ಟರ್ಸ್ ನೋಡ್ಬೋದು ಮಕ್ಕಳಲ್ಲಿ, ಆಫ್ ಸ್ಪ್ರಿಂಗ್ ಅಲ್ಲಿ. ಅದು ಸಾಧ್ಯ ಆಗೋದಕ್ಕೆ ಕಾರಣ ಸೆಕ್ಷುಲಿ ರಿಪ್ರೊಡ್ಯೂಸಿಂಗ್ ಆರ್ಗ್ಯಾನಿಸಮ್ಸ್ ನಲ್ಲಿ is because of crossing over that takes place during prophase 1 of meiosis 1. ಆಯ್ತಾ? ಸೊ ಈ ಪ್ರಶ್ನೆಗೆ ಕರೆಕ್ಟ್ ಆಗಿರೋ ಆನ್ಸರ್ ಇಸ್ ಆಪ್ಷನ್ ಎ. Now let's move on to our next question which is from KCET 2010. 2 ಸ್ಟೇಟ್ಮೆಂಟ್ಸ್ ನ ಕೊಟ್ಟಿದ್ದಾರೆ ಇಲ್ಲಿ. ಇದರಲ್ಲಿ 2 ಸ್ಟೇಟ್ಮೆಂಟ್ ಕರೆಕ್ಟಾ, 2 ತಪ್ಪಾ, ಒಂದು ಕರೆಕ್ಟ್ ಒಂದು ತಪ್ಪಾ, ಯಾವುದು ಕರೆಕ್ಟ್ ಯಾವುದು ತಪ್ಪು ಇದನ್ನ ನಾವು ಐಡೆಂಟಿಫೈ ಮಾಡಬೇಕು. ಸ್ಟೇಟ್ಮೆಂಟ್ ಎ, ಸಿಂಥಸಿಸ್ ಆಫ್ DNA takes place in the S phase of interphase. ಎಸ್ ಅನ್ನೋದೇ ಸಿಂಥಸಿಸ್ಗೆ. ಸೊ ಎಸ್ ಫೇಸ್ ಡೆಫಿನೆಟ್ಲಿ ಈಸ್ ಅ ಪಾರ್ಟ್ ಆಫ್ ಇಂಟರ್ಫೇಸ್. ಇಂಟರ್ಫೇಸ್ ನಲ್ಲಿರುವಂತಹ ಎಸ್ ಫೇಸ್ ಅಲ್ಲಿ ರೆಪ್ಲಿಕೇಶನ್ ಆಫ್ DNA ವಿಲ್ ಟೇಕ್ ಪ್ಲೇಸ್. ರೆಪ್ಲಿಕೇಶನ್ ಆಫ್ DNA ಅಂತ ಅಂದ್ರೆ ಏನು? DNA ಮೇಕಿಂಗ್ ಎನ್ ಎಕ್ಸ್ಟ್ರಾ ಕಾಪಿ ಆಫ್ ಇಟ್ ಸೆಲ್ಫ್. ಇವಾಗ ನಮ್ಮ ಏನ್ ಹೇಳ್ತೀವಿ ಸೆಲ್ಸ್ ನಲ್ಲಿ ಸೆಲ್ ಡಿವಿಷನ್ ಆಗ್ಬೇಕು ಅಂತ ಅಂದ್ರೆ ಸೆಲ್ ಒಳಗಡೆ DNA ಇರುತ್ತೆ. ಪ್ರತಿ ಸೆಲ್ ಅಲ್ಲೂ ಏನೇನೆಲ್ಲ ಆಕ್ಟಿವಿಟೀಸ್ ನಡೆಯುತ್ತೆ ಅದನ್ನೆಲ್ಲ ಕಂಟ್ರೋಲ್ ಮಾಡುವಂತಹ ಒಂದು ಸೆಂಟರ್ DNA. DNA ಅಲ್ಲಿ ಎಲ್ಲಾ ರೀತಿಯ ಇನ್ಫಾರ್ಮೇಶನ್ ಇರುತ್ತೆ. ಇವಾಗ ಆ ಸೆಲ್ ಡಿವೈಡ್ ಆಗಿ 2 ಸೆಲ್ ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಅಂದ್ರೆ ಆ ಇನ್ಫಾರ್ಮೇಶನ್ 2 ಸೆಲ್ಸ್ಗೆ ಈಕ್ವಲ್ ಆಗಿ ಪಾಸ್ ಆನ್ ಆಗಬೇಕು. ಸೊ ಒಂದೇ ಸೆಟ್ ಆಫ್ ಇನ್ಫಾರ್ಮೇಶನ್ ಒಂದ್ ಸೆಲ್ ಅಲ್ಲಿ ಇರುತ್ತೆ. ಸೊ ಅದು ಡಿವೈಡ್ ಆಗಕ್ಕೆ ಮುಂಚೆ ಅದ್ರದ್ದು ಇನ್ನೊಂದು ಕಾಪಿ ಮಾಡ್ಕೊಂಡು ಇಟ್ ಹ್ಯಾಸ್ ಟು ಮೇಕ್ ಶ್ಯೂರ್ ದಟ್ ಬೋತ್ ದ ಡಾಟರ್ ಸೆಲ್ಸ್ ವಿಲ್ ರಿಸೀವ್ ದ ಸೇಮ್ ಇನ್ಫಾರ್ಮೇಶನ್ ಅಲ್ವಾ. ಸೊ ಅದಕ್ಕೆ ಆ ಪ್ರಾಸೆಸ್ಗೆ ನಾವು ರೆಪ್ಲಿಕೇಶನ್ ಅಂತ ಕರಿತೀವಿ. ಆ ರೆಪ್ಲಿಕೇಶನ್ ಅಥವಾ ಸಿಂಥಸಿಸ್ ಆಫ್ DNA ಯಾವಾಗ ಆಗುತ್ತೆ ಅಂತ ಅಂದ್ರೆ ಎಸ್ ಫೇಸ್ ಆಫ್ ಇಂಟರ್ಫೇಸ್ ಅಲ್ಲಿ ಆಗುತ್ತೆ. ದಿಸ್ ಇಸ್ ಕರೆಕ್ಟ್. ಸ್ಟೇಟ್ಮೆಂಟ್ ಬಿ, ಎವ್ರಿ ಕ್ರೋಮೋಸೋಮ್ ಡ್ಯೂರಿಂಗ್ ಮೆಟಾಫೇಸ್ ಹ್ಯಾಸ್ 2 ಕ್ರೊಮ್ಯಾಟಿಡ್ಸ್. ಇದು ಕೂಡ ಕರೆಕ್ಟ್. ಮೈಟೋಸಿಸ್ ತಗೊಳ್ಳಿ, ಮಯೋಸಿಸ್ ತಗೊಳ್ಳಿ, ಮಯೋಸಿಸ್ 1 ಆದ್ರೂ ಆಗ್ಲಿ, ಮಯೋಸಿಸ್ 2 ಆದ್ರೂ ಆಗ್ಲಿ, ಪ್ರತಿ ಟೈಮ್ ಮೆಟಾಫೇಸ್ ಸ್ಟೇಜ್ ನಲ್ಲಿ ಏನಾಗುತ್ತೆ ಕ್ರೋಮೋಸೋಮ್ಸ್ ಬಂದು ಸೆಂಟರ್ ಅಲ್ಲಿ ಅಲೈನ್ ಆಗಿರುತ್ತೆ ಅಂತ ನೀವು ಕಲ್ತ್ಕೊಂಡಿರ್ತೀರಾ ಅಲ್ವಾ. ಸೊ ಮೆಟಾಫೇಸ್ ಸ್ಟೇಜ್ ನಲ್ಲಿ ಪ್ರತಿ ಕ್ರೋಮೋಸೋಮ್ಗೆ 2 ಕ್ರೊಮ್ಯಾಟಿಡ್ ಅಂತೂ ಇದ್ದೇ ಇರುತ್ತೆ.
ಸೊ ಇದು ಕೂಡ ಕರೆಕ್ಟ್ ಆಗಿರುವಂತಹ ಸ್ಟೇಟ್ಮೆಂಟ್. ಸೊ ಇಲ್ಲಿ ಆಪ್ಷನ್ಸ್ ನೋಡಿ, ಸ್ಟೇಟ್ಮೆಂಟ್ ಎ ಇಸ್ ರಾಂಗ್, ಬಿ ಇಸ್ ಕರೆಕ್ಟ್. Option B, statement A is correct, B is wrong. Option C, both statements A and B are correct and A is the reason for B. Option D, both the statements A and B are correct and A is not the reason for B. So, illi reason, assertion, reason ಅನ್ನೋ ತರ ನಾವು ನೋಡಿದಾಗ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್. ಎಸ್ ಫೇಸ್ ಆಫ್ ಸೆಲ್ ಸೈಕಲ್ ಅಲ್ಲಿ DNA ಇನ್ನೊಂದು ಕಾಪಿ ಮಾಡ್ತಾ ಇದೆ, DNA ಸಿಂಥಸಿಸ್ ಆಗ್ತಾ ಇದೆ. ಆ DNA ಸಿಂಥಸೈಸ್ ಆಗ್ತಾ ಇರೋದಕ್ಕೆ ರೀಸನ್ ಏನಾದರೂ ಮೆಟಫೇಸ್ ನಲ್ಲಿ ಕ್ರೋಮೋಸೋಮ್ 2 ಕ್ರೋಮ್ಯಾಟಿಡ್ ಇರೋದಾ? ಅಲ್ಲ. ಇದೆರಡು ಟೋಟಲಿ ಇಂಡಿಪೆಂಡೆಂಟ್, ನಾಟ್ ರಿಲೇಟೆಡ್ ಸ್ಟೇಟ್ಮೆಂಟ್ಸ್. ಎರಡು ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಆಗಿದೆ, ಸ್ಟ್ಯಾಂಡ್ ಅಲೋನ್ ಸ್ಟೇಟ್ಮೆಂಟ್ಸ್ ಎರಡು ಕರೆಕ್ಟ್ ಆಗಿದೆ. ಬಟ್ ಮೆಟಫೇಸ್ ನಲ್ಲಿ ಕ್ರೋಮೋಸೋಮ್ಸ್ಗೆ 2 ಕ್ರೋಮ್ಯಾಟಿಡ್ ಇರೋ ಕಾರಣದಿಂದ ಎಸ್ ಫೇಸ್ ಅಲ್ಲಿ DNA ರೆಪ್ಲಿಕೇಶನ್ ಆಗಲ್ಲ. ದಿಸ್ ಇಸ್ ನಾಟ್ ದ ರೀಸನ್ ವೈ ಸಿಂಥಸಿಸ್ ಆಫ್ DNA ಟೇಕ್ಸ್ ಪ್ಲೇಸ್ ಡ್ಯೂರಿಂಗ್ ಎಸ್ ಫೇಸ್. ಹಾಗಾಗಿ ಎರಡು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ, but statement B is not the reason for statement A. Hagagi, the correct answer to this question is option D. Illi innond question ide, which is again based on prophase 1 of meiosis from KCET 2018. Identify the substage of prophase during which synapsis or synapsis takes place. Yav phase al synapsis athwa synapsis agutte? Leptotenal ಏನಾಗುತ್ತೆ? Condensation of chromatin to form chromosome. ಝೈಗೋಟಿನಲ್ಲಿ ಏನಾಗುತ್ತೆ? ಪೇರಿಂಗ್. ಪೇರಿಂಗ್ಗೆ ನಾವು ಏನಂತ ಕರಿತೀವಿ? ಸಿನಾಪ್ಸಿಸ್ ಅಲ್ವಾ? ಸೊ ಯಾವ ಸ್ಟೇಜ್ ನಲ್ಲಿ ಆಗುತ್ತೆ? ಝೈಗೋಟಿನ್ ಸ್ಟೇಜ್ ನಲ್ಲಿ ಪೇರ್ ಆಗುತ್ತೆ. ನೆಕ್ಸ್ಟ್ ಪ್ಯಾಕೆಟಿನ್ ಸ್ಟೇಜ್ ಅಲ್ಲಿ ಕ್ರಾಸಿಂಗ್ ಓವರ್ ಆಗುತ್ತೆ. ಡಿಪ್ಲೋಟಿನ್ ಸ್ಟೇಜ್ ಅಲ್ಲಿ ಕೈಸ್ಮ್ಯಾಟಾ ಫಾರ್ಮ್ ಆಗುತ್ತೆ. ಫೈನಲಿ ಡಯಾಕೈನೆಸಿಸ್ ಸ್ಟೇಜ್ ನಲ್ಲಿ ಟರ್ಮಿನಲೈಸೇಷನ್ ಆಫ್ ಕೈಸ್ಮ್ಯಾಟಾ ಆಗುತ್ತೆ. ಸೊ ಇಲ್ಲಿ ಕ್ಲಿಯರ್ ಆಗಿ ಕೇಳಿದ್ದು ಒಂದು ಇವೆಂಟ್ ನ ಕೊಟ್ಟಿದ್ದಾರೆ, ಸಿನಾಪ್ಸಿಸ್. ಯಾವಾಗ ಆಗುತ್ತೆ ಅದು ನಾವು ಐಡೆಂಟಿಫೈ ಮಾಡಬೇಕು. ಇಟ್ ಹ್ಯಾಪನ್ಸ್ ಡ್ಯೂರಿಂಗ್ ಝೈಗೋಟಿನ್. ಇಲ್ಲಿ ಸಿನಾಪ್ಸಿಸ್ ಕೊಟ್ಟಿದ್ದಾರೆ, ಬಟ್ ಬೇರೆ ಯಾವ್ದಾದ್ರು ಇವೆಂಟ್ ಕೊಟ್ಬಿಟ್ಟು ನಿಮ್ಗೆ ಇದೇ ರೀತಿಯ ಕ್ವೆಶ್ಚನ್ಸ್ ನ ಕೇಳ್ಬೋದು. ಸೊ ಪ್ರೋಫೇಸ್ 1 ಅಲ್ಲಿರುವಂತಹ ಎಲ್ಲಾ ಸ್ಟೇಜಸ್, ಎಲ್ಲಾ ಇವೆಂಟ್ಸ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಕಲ್ತ್ಕೊಳ್ಬೇಕು. ಓಕೆನಾ? ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಎಂಡ್ ಆಫ್ ಟುಡೇಸ್ ಡಿಸ್ಕಷನ್ ಆಫ್ PYQs ಮತ್ತೆ ಚಾಪ್ಟರ್ ಅನಾಲಿಸಿಸ್ ಎಲ್ಲ ಕೂಡ ಮಾಡಿದೀವಿ. ಎರಡು ಇಂಪಾರ್ಟೆಂಟ್ ಫಸ್ಟ್ PUC ಚಾಪ್ಟರ್ಸ್. ಐ ಹೋಪ್ ದಿಸ್ ವಾಸ್ ಹೆಲ್ಪ್ಫುಲ್. Until I see you next, take care of yourselves, keep smiling and stay happy.